ಏನು ಮಾಡಬಹುದು ಆ ಥರ ಪ್ರಯತ್ನ ಜಿ5 ಕಡೆಯಿಂದ ಶುರು ಮಾಡಿದ್ವಿ. ಮೊದಲನೇ ಹೆಜ್ಜೆ ಅಯ್ಯನ ಮನೆ ಅಫ್ಕೋರ್ಸ್ ಟ್ರೈಲರ್ ನೋಡಿರ್ತೀರಿ, ಸಾಕಷ್ಟು ಜನ ನೋಡಿರ್ತೀರಿ. ಸೊ ಅದರ ಜರ್ನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಈಗ ಜಿ5 ನೋಡ್ತಿರೋಂಥ ಆಡಿಯನ್ಸ್, ಅಂದರೆ ಜಿ ಕನ್ನಡ ನೋಡ್ತಿರೋಂಥ ಆಡಿಯನ್ಸ್ ಸುಮಾರು 1.25 ಕೋಟಿ 2 ಕೋಟಿ ಜನ ಅದರ ನೋಡ್ತಾರೆ. ಸೊ ಈ ಆಡಿಯನ್ಸ್ಗೆ ಈ ಹೊಸ ಫಾರ್ಮ್ಯಾಟ್ನ ಹೆಂಗೆ ಪರಿಚಯ ಮಾಡಿಸೋದು? ನೀವು ಅಯ್ಯನ ಮನೆ ನೋಡಿದ್ರೆ ಅದೊಂದು ಫ್ಯಾಮಿಲಿ ಡ್ರಾಮಾನ ಹೌದು, ಅದೊಂದು ಮರ್ಡರ್ ಮಿಸ್ಟ್ರಿನ ಹೌದು, ಅದೊಂದು ಥ್ರಿಲ್ಲರ ಹೌದು, ಅದರಲ್ಲಿ ದೈವ ಅನ್ನೋಂಥ ಕೆಲವು ಅಂಶಗಳನ್ನ ಇಟ್ಕೊಂಡು ಸೊ ಒಂದು ಸ್ಪೆಸಿಫಿಕ್ ಜಾನ್ರ ಅಂತ ಇರಲಿಲ್ಲ, ಬಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅದು ನೋಡೋದಕ್ಕೆ ಸಿನಿಮಾ ಥರ ಇರಬೇಕು, ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು. ಮಿನಿ ಸೀರೀಸ್ ಅಂತ ಯಾಕೆ ಕರಿತೀವಿ ಅಂತೇಳಿ ಒಂದೊಂದ್ಸರಿ ಶುರು ಮಾಡಿದ್ರೆ ಪಟ್ ಅಂತ ಮುಗಿಸ್ಬಿಡ್ಬೇಕು. ಸೊ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಅಯ್ಯನ ಮನೆಯಲ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಆಗಿ, ಅಂದರೆ ಅದರಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಿ ಕನ್ನಡದ ಫಿಕ್ಷನ್ ಟೀಮ್ಸು, ಜಿ ಕನ್ನಡದ ಸಾಕಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲರೂ ಒಟ್ಟಿಗೆ ಸೇರಿ ಆದಂಥ ಒಂದು ಅದ್ಭುತವಾಗಿರುವಂಥ ಒಂದು ಪ್ರಾಜೆಕ್ಟ್ ಅದು ಬಿಡಬೇಕಾದ್ರೂ ಕೂಡ ಎಲ್ಲರಿಗೂ ಒಂದು ಭಯ ಆಯಿತು. ಫಸ್ಟ್ ಟೈಮ್ ಈ ಮಾರ್ಕೆಟ್ ಹೇಗಿರುತ್ತೆ, ಫಸ್ಟ್ ಟೈಮ್ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಬಟ್ ಟ್ರಸ್ಟ್ ಮೀ, ಎಂಟೈರ್ ಇಂಡಿಯಾದಲ್ಲಿ ಒಂದ್ಸಲಿ ಎಲ್ಲರೂ ಏನಿದು ಕನ್ನಡದಲ್ಲಿ ಹಿಂಗೆ ಬರ್ತಿದೆಯಲ್ಲ ನಂಬರ್ಸು ಅಂತ ತಿರುಗಿ ನೋಡೋಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಅದರಲ್ಲಿ ಸಿಕ್ಕಿದೆ, ಕಾನ್ಫಿಡೆನ್ಸ್ ಸಿಕ್ಕಿದೆ, ಅಷ್ಟೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಅದರಿಂದ ಬೆಳ್ಕೊಂಡಿದೆ. ಅಯ್ಯನ ಮನೆ ಆಲ್ಮೋಸ್ಟ್ ಒಂದು 100 ಮಿಲಿಯನ್ ಸ್ಟ್ರೀಮಿಂಗ್ ಮಿನಿಟ್ಸ್ ಅಂತ ಕರಿತೀವಿ, ಒಂದು ದೊಡ್ಡ ಸಕ್ಸಸ್ ಅದು. ಅಂದರೆ ಇಂಟರ್ನಲಿ ಪ್ರತಿಯೊಬ್ಬರು ಕೂಡ ಕನ್ನಡದವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಎದುರು ನೋಡೋ ಥರ ಒಂದು ಒಳ್ಳೆ ಟೀಮ್ ತಂಡ ಬಿಲ್ಡ್ ಆಗಿದೆ, ಒಂದು ಒಳ್ಳೆ ಲೈನಪ್ ಬಿಲ್ಡ್ ಆಗಿದೆ. ಸೊ ಅಯ್ಯನ ಮನೆ ಟ್ರೈಲರ್ ನಿಮಗೋಸ್ಕರ ಮಾಡ್ತೀವಿ ಅಂತ ಕೂತಾಗ ಇಡೀ ವರ್ಷಕ್ಕೆ ಬೇಕಾಗಿರೋದು ಒಂದು ಕ್ಯಾಲೆಂಡರ್. ಅಂದರೆ ಸುಮಾರು 8 ಮಿನಿ ಸೀರೀಸ್ ಆಗ್ತಾ ಇದೆ, ಮೆಗಾ ಪ್ರಾಜೆಕ್ಟ್ಸ್ ಆಗ್ತಾ ಇದೆ, ಜೊತೆಗೆ ಒರಿಜಿನಲ್ ಶೋಸ್ ಬರ್ತಾ ಇದೆ, ಸಾಕಷ್ಟು ಸಿನಿಮಾಗಳು ಇನ್ಮೇಲೆ ಜಿ5ನಲ್ಲಿ ಬರುತ್ತೆ. ಸೊ ನೀವು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ನಿಮಗೆ ಮೋಸ ಇಲ್ಲ, ಪೈಸಾ ವಸೂಲಾಗುವಂಥ ಅಷ್ಟೂ ಕಾರ್ಯಕ್ರಮಗಳು ಪ್ಲ್ಯಾನ್ ಆಗಿದೆ. ಅದರಲ್ಲಿ ನಮ್ಮ ನೆಕ್ಸ್ಟ್ ಲೈನಪ್ಪಲ್ಲಿ ಶೋಧ ಅನ್ನುವಂಥ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈ ಕತೆನ ನಾವು ಇಲ್ಲಿ ಬರೀಲಿಕ್ಕೆ ಶುರು ಮಾಡಿದಾಗ ನಮಗೆ ಸಿಕ್ಕಿದ್ದು ಒಬ್ಬ ಅದ್ಭುತವಾಗಿರೋಂಥ ರೈಟರ್ ಸುಹಾಸ್ ನವರತ್ನ ಅಂತ. ಸೊ ನೀವು ಫ್ಯಾಮಿಲಿ ಮ್ಯಾನ್, ಫರ್ಜಿ ಈ ಥರದ್ದೆಲ್ಲ ವೆಬ್ ಸೀರೀಸ್ ನೋಡಿರ್ತೀರಿ, ಆ ರೈಟಿಂಗ್ ಟೀಮ್ನಲ್ಲಿರುವಂಥ ನಮ್ಮ ಕನ್ನಡಿಗ. ಸೊ ಇವರು ಅದನ್ನು ಬರೀಲಿಕ್ಕೆ ಶುರು ಮಾಡಿದ್ರು. ಅದನ್ನು ಓದ್ತಾ ಸಾಕಷ್ಟು ಕಡೆಗಳಿಗೆ, ಅಂದರೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ಕಾರ್ತಿಕ್ ಅವ್ರಿಗೆ, ಯೋಗಿ ಅವ್ರಿಗೆ. ಈ ಸೈಡ್ ಇದಕ್ಕೆ ಏನಾಗುತ್ತೋ ಅದೆಲ್ಲ ಮಾಡೋಣ ಬನ್ನಿ ಅಂತ, ಅಂದರೆ ಆ ಥರದ್ದು ಒಂದು ಸಪೋರ್ಟ್ ಒಂದು ಪ್ರೊಡಕ್ಷನ್ ಟೀಮಿಂದ ಸಿಕ್ಕಿದಾಗ ಸೊ ಒಂದು ದೊಡ್ಡ ಟೀಮ್ನ ಕಟ್ಟೋಣ ಅಂತ ಶುರು ಮಾಡಿದ್ವಿ. ಪವನ್ ಅವ್ರಿಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದೆ. ಸೊ ಅದಾದಮೇಲೆ ಅವರ ಇನ್ನೊಂದು ಪ್ರಾಜೆಕ್ಟ್ ನಡೀತಿತ್ತು, ಬಟ್ ಒಂದು 10 ಡೇಸ್ ಬಿಟ್ಟು ಆ್ಯಕ್ಟ್ ಮಾಡ್ತೀರಾ ಅಂತ ಫೋನ್ ಮಾಡಿದ್ದೆ. ಫಸ್ಟ್ ಕ್ವೆಶನ್ ಕೇಳಿದ್ದೆ, ಆರ್ ಯು ಶ್ಯೂರ್ ಅಂತ. ಸೊ ಬಟ್ ನಮ್ಮ ಕಡೆಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಅಂದರೆ ಈ ಪಾತ್ರಕ್ಕೆ ಇವ್ರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ. ಸೊ ಥ್ಯಾಂಕ್ ಯು ಪವನ್ ಸರ್, ಥ್ಯಾಂಕ್ ಯು ಕಾರ್ತಿಕ್ ಅವರೇ, ಥ್ಯಾಂಕ್ ಯು ಯೋಗಿ ಅವರೇ. ಸೊ ಈ ಶೋಧ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡಿರುವಂಥದ್ದು ಸುನಿಲ್ ಮೈಸೂರು ಅಂತ, ಆರ್ಕೆಸ್ಟ್ರಾ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಇದಕ್ಕೆ ಮುಂಚೆ. ಸೊ ಥ್ಯಾಂಕ್ ಯು ಸುನಿಲ್. ಆ್ಯಂಡ್ ಅವರು ಒಂದು ತಂಡ ಕಟ್ಕೊಂಡ್ರು. ಸೊ DOP ಆಗಿ ರಾಹುಲ್ ರಾಯ್. ಸೊ ಅಯ್ಯನ ಮನೆಗೂ ಕೂಡ ಅವರೇ DOP. ಸೊ ಇದರಲ್ಲೂ ಕೂಡ ಕಂಟಿನ್ಯೂ ಆಗ್ತಿದ್ದಾರೆ ನಮ್ಮ ಜೊತೆಗೆ ಜರ್ನಿ. ಆ್ಯಂಡ್ ಇದನ್ನು ಎಡಿಟ್ ಮಾಡ್ತಿರುವಂಥದ್ದು ಅನಿಲ್ ಅನಿರುದ್ಧ್ ಅಂತ ನಮ್ಮ ಜೊತೆಗಿದ್ದಾರೆ ಅವರು ಕೂಡ. ಆ್ಯಂಡ್ ಮ್ಯೂಸಿಕ್ ಮಾಡ್ತಿರುವಂಥದ್ದು ಅರ್ಜುನ್ ರಾಮು ಅಂತ, ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಈಗಲೂ ಕುತ್ಕೊಂಡು ಸ್ಟುಡಿಯೋಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ, ಸೊ ಅಷ್ಟು ಡೆಡಿಕೇಟಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ರವಿ ಹಿರೇಮಠ್ ಅಂತ ಇದಕ್ಕೆ ಸೌಂಡ್ ಡಿಸೈನ್ ಮಾಡ್ತಿದ್ದಾರೆ. ಆ್ಯಂಡ್ ಟಾಮ್ ಅಂತ ಇದಕ್ಕೆ ಕಲರಿಸ್ಟ್. ನೀವು ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ಕನ್ನಡದವರು, ಎಲ್ಲ ಸಿನಿಮಾಗಳನ್ನ ಮಾಡ್ತಿರುವಂಥ ನಮ್ಮ ಕನ್ನಡದ ಟ್ಯಾಲೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಹೊಸ ಫಾರ್ಮ್ಯಾಟ್ನ ನಿಲ್ಲಿಸೋದಕ್ಕೆ ಅಂತ ರೆಡಿದ್ದೀವಿ. ಸೊ ಶೋಧ 22ನೇ ತಾರೀಕಿಗೆ ಅಂತಿತ್ತು, ಬಟ್ ಇದರಲ್ಲಿ ನಮಗೆ ಪವನ್, ಸಿರಿ ಹಾಗೂ ನಮ್ಮ ಅರುಣ್ ಸಾಗರಣ್ಣ, ದಿಯಾ ಹಾಗೂ ಅನುಷಾ ಅವ್ರ ಜೊತೆಗೆ ಸಾಕಷ್ಟು ಕ್ಯಾಮಿಯೋಗಳಿದೆ. ಆ್ಯಂಡ್ ಸಪ್ತಮಿ ಗೌಡ ಅವರು ಒಂದು ವಿಶೇಷ ಪಾತ್ರದಲ್ಲಿ ಇದ್ರಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕ್ ಡಿಸೈಡ್ ಮಾಡಿದ್ರಲ್ಲಿ ಅವರ ಇನ್ನೊಂದಷ್ಟು ಸೀನ್ಸ್ನ ಆ್ಯಡ್ ಮಾಡೋಣ ಅನ್ನೋವಂಥದ್ದು ಒಂದು ಡಿಸಿಷನ್ ತೊಗೊಂಡ್ವಿ. ಸೊ ಡೇಟ್ನ ಈಗ 29ನೇ ತಾರೀಕಿಗೆ ಶಿಫ್ಟ್ ಮಾಡಿದ್ವಿ. ಸೊ ಕನ್ನಡ ಜಿ5ನಲ್ಲಿ ಶೋಧ ವೆಬ್ ಸೀರೀಸ್ನ ನೀವು 29ನೇ ತಾರೀಕು ನೋಡಬಹುದು. ಒಂದು ಸಣ್ಣ ಟ್ರೈಲರ್ ನಿಮ್ಮ ಮುಂದೆ. ಬೇರೆ ಪ್ರೊಡಕ್ಷನ್ಸ್ಗೆ ಬಟ್ ಅವ್ರನ್ನ ಆ ಎಕ್ಸ್ಪರ್ಟೀಸ್ ಇಟ್ಕೊಂಡು ದೀಪಕ್ ಆಗಲಿ ರಾಘವ್ ಅವರಾಗಲಿ ಆ ಡಿಸಿಷನ್ ತೊಗೊಂಡಾಗ ಫಸ್ಟ್ ಅಯ್ಯನ್ ಮನೆ ಮಾಡಿದ್ರು. ಆ ಸಕ್ಸಸ್ ಜನ ಕೊಟ್ಟಿದ್ದಾದಮೇಲೆ ಪ್ರದೀಪ್ ಅವ್ರು ಬಂದು ಕೇಳಿದ್ರು, ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಜೊತೆಗೆ ಅಂತ. ಸೊ ಅದಕ್ಕೆ ಒಂದು ಫ್ರೆಶ್ ರೈಟಿಂಗ್ ಬರಬೇಕು, ಒಂದು ಫ್ರೆಶ್ ಪರ್ಸ್ಪೆಕ್ಟಿವಲ್ಲಿ ರೈಟಿಂಗ್ ಬೇಕು ಅಂದಾಗ ಸುಹಾಸ್ ಅವ್ರು ನಂಗೆ ಪರಿಚಯ ಆಗಿದ್ರು. ಅವರು ಫ್ಯಾಮಿಲಿ ಮ್ಯಾನ್ 3, ಫರ್ಜಿ 2 ಮತ್ತು ಫ್ಯಾಮಿಲಿ ಮ್ಯಾನ್ 2ಲೂ ಅಷ್ಟೇ ಜೂನಿಯರ್ ರೈಟರಾಗಿ ಕೆಲಸ ಮಾಡಿದ್ರು ಸುಮನ್ ಅವರು. ಆಮೇಲೆ ಸುಮನ್ ನಮಗೆ ಮುಂಚೆ ಒಂದು ಸಿನಿಮಾ ಮಾಡಿರೋದ್ರಿಂದ ಆ ಟೈಮಲ್ಲಿ ಪರಿಚಯ ಆಗಿದ್ರು. ಸೊ ಸುಹಾಸ್ ಅವ್ರನ್ನ ತಂದ್ವಿ. ಆ್ಯಂಡ್ ದೆನ್ ಒಬ್ಬೊಬ್ಬರಾಗಿ ಸುನಿಲ್ ಬಂದರು ಆ್ಯಸ್ ಅ ಡೈರೆಕ್ಟರ್. ಸುನಿಲ್ ಆರ್ಕೆಸ್ಟ್ರಾ, ಆಮೇಲೆ ನಮ್ಮ ಮೈಸೂರಲ್ಲಿ ನನಗೂ ಅವ್ರಿಗೂ ಮುಂಚೆಯಿಂದನೂ ಹಳೆ ಪರಿಚಯ. ಆಮೇಲೆ ರಾಹುಲ್ ಆಲ್ಸೋ ಸೇಮ್ ನಮ್ಮ ಟೀಮಲ್ಲಿ. ಆ್ಯಂಡ್ ಪವನ್, ಸಿರಿ, ಅನುಷಾ, ಅರುಣ್ ಸಾಗರ್ ಎಲ್ಲ ಆಲ್ ಕೇಮ್ ಆನ್ ಬೋರ್ಡ್. ಅಂದರೆ
ಎಲ್ಲರಿಗೂ ಒಂದೇ ಒಂದು ಕಾಸ್ ಏನಿದೆ ಅಂದರೆ ಒಂದೇ ಒಂದು ಲೈಕ್ ಮೈಂಡೆಡ್ ಇದಿತ್ತು, ವೆಬ್ ಸೀರೀಸ್ ಆ ಪ್ಲ್ಯಾಟ್ಫಾರ್ಮಲ್ಲಿ ಕನ್ನಡದನ್ನು ಮತ್ತೆ ತರಬೇಕು. ಬಿಕಾಸ್ ಅದು ಎವ್ರಿ ಟೈಮ್ ನಾವು ಕೇಳಿ ಕನ್ನಡ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಒಂದು ಏನು ಯಾವಾಗಲೂ ಆ ಒಂದು ಪ್ರಾಬ್ಲಮ್ ಅಂತ ಏನಿತ್ತು. ಐ ಥಿಂಕ್ ಅವ್ರ ಡಿಸಿಷನ್ ತೊಗೊಂಡಾಗ ಪ್ರಾಪರ್ ಪ್ರಾಡಕ್ಟು ಮತ್ತು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದರೆ ಎಲ್ಲ ಕೈ ಜೋಡಿಸಿರೋದು. ಅನಿಲ್ ಎಡಿಟರಾಗಿ ಫಸ್ಟ್ ಟೈಮ್, ಅದು ಉತ್ತರಾಖಂಡ ಆಲ್ಸೋ ಎಡಿಟರ್, ಆ್ಯಂಡ್ ಅವ್ರು ನಮ್ಮ ಜೊತೆ KRG 6 ವರ್ಷದಿಂದ ಇದ್ದಾರೆ. ಅರ್ಜುನ್ ರಾಮು ಅಂತ ಮರ್ಯಾದೆ ಪ್ರಶ್ನೆ ಮತ್ತು ರಾಮಾರ್ಜುನ, ಹುಲಿರಾಯ ತುಂಬ ಪಿಕ್ಚರ್ಗಳಿಗೆ ಕಾಂಟೆಂಟಲ್ಲಿ ತುಂಬ ವಿಭಿನ್ನವಾದ ಪಿಕ್ಚರ್ಗೆ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಬಂದರು. ಸೊ ಈ ಒಂದು ಟೈಮಲ್ಲೂ ಅಷ್ಟೇ ಕೈ ಜೋಡಿಸಿ ಹೆಂಗೆ ಮಾಡಬೇಕು ಅಂತ. ಆಲ್ಸೋ ಚೇತನ್ ನಂಜುಂಡೆ ಅಂತ ಅವ್ರು ನಮಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಈ ಸೀರೀಸ್ಗೆ. ಸೊ ಅವ್ರದ್ದು ಅಷ್ಟೇ. ಸೊ ಲಾಟ್ ಆಫ್ ಪೀಪಲ್ ಸೇರಿ ಮಾಡಿದ್ದೀವಿ. ಸೊ ಎಕ್ಸೈಟೆಡ್. ನೀವೇ ಟ್ರೇಲರ್ ನೋಡಿದಾಗ ಟ್ರೇಲರ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲ ಕಡೆಯಿಂದನೂ. ಸೊ 29th ಬಂದಾಗ ಇದೇ ಥರ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಅವರು ಅವ್ರು ಅಂದ್ಕೊಂಡಿರೋ ZEE5 ಅವ್ರು ಅಂದ್ಕೊಂಡಿರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು. ಎಲ್ಲರೂ ಮಾಧ್ಯಮದವ್ರಿಗೆ ಧನ್ಯವಾದ ಬಂದಿರೋದಕ್ಕೆ. ನನ್ನ ಮೊದಲನೇ ಸಿನಿಮಾ ಧನಂಜಯ್ ಮತ್ತು KRG ಸ್ಟುಡಿಯೋಸ್, ಕಾರ್ತಿಕ್ ಯೋಗಿ ಅವ್ರು ಪ್ರೆಸೆಂಟ್ ಮಾಡಿದರು. ಸೊ ಈಗ ನನ್ನ ಮೊದಲನೇ ವೆಬ್ ಸೀರೀಸ್ ZEE5 ಸಂಸ್ಥೆ ಮತ್ತು KRG ಎರಡೂ ಒಟ್ಟಿಗೆ ಅವರು ಜಾಯ್ನ್ ಆಗಿ ಮಾಡ್ತಾರೋ ಒಂದು ಇದಕ್ಕೆ ನಾನು ಬೀನ್ ಪಾರ್ಟ್ ಅಂತ ತುಂಬ ಖುಷಿ ಇದೆ. ಮತ್ತು ನಂದೊಂದು ಜರ್ನಿ ಶುರು ಆಗಿದ್ದು, ನಾನು ಲೂಸಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸೊ ಈಗ ಅವ್ರಿಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ. ಸೊ ಅದೊಂದು ಖುಷಿ, ಹೆಮ್ಮೆ ಎಲ್ಲ ಇದೆ. ಸೊ ಒಂದು ನನಗೆ ಗೊತ್ತಿರೋ ಎಲ್ಲ ಸಣ್ಣದಾಗೆ ಒಂದು 10 ವರ್ಷದಿಂದ ಎಲ್ಲರ ಜೊತೆನೂ ಕೆಲಸ ಮಾಡ್ಕೊಂಡು ಬಂದಿದ್ದು. ಅಂದರೆ ರಾಹುಲ್ ಆಗಲಿ, ಅನಿಲ್ ಆಗಲಿ, ಪ್ರದೀಪ್ ಅವ್ರ ಜೊತೆ ಯಾವಾಗಲೂ ಟಚ್ಚಲ್ಲಿದ್ದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಬರೀ ಡಿಸ್ಕಷನ್ಸ್ ಜಾಸ್ತಿ ನಡೆದಿತ್ತು. ಬಟ್ ಎಕ್ಸಿಕ್ಯೂಷನ್ ಆಗಿದ್ದು ಈ ಪ್ರಾಜೆಕ್ಟು. ಸೊ ಎಲ್ಲನೂ ಕೂಡಿ ಒಂದು ಶೋದಾಗೆ ಬಂದಿದೆ ಅನ್ನೋದು ಒಂದು ಖುಷಿ. ಸೊ August 29th ರಿಲೀಸ್ ಆಗ್ತಾ ಇದೆ, ಸ್ಟ್ರೀಮ್ ಆಗುತ್ತೆ. ಎಲ್ಲರೂ ಈ ಥರನೇ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಪಕ್ಕದಲ್ಲಿ ಕೂತಿರೋರು ನನ್ನ ಹೆಂಡತಿ ಅಲ್ಲ ಅನ್ನೋದ್ರಿಂದ ಶುರು ಇದು ತುಂಬ ಸಾಕಷ್ಟು ನನ್ನ ಯೋಚನೆಗಳೇನಿತ್ತು ಅದನ್ನು ಆಲ್ರೆಡಿ ದೀಪಕ್ಕಿಂದ ಹಿಡಿದು ಪ್ರದೀಪ್ ಅವರು, ಕಾರ್ತಿಕ್ ಎಲ್ಲರೂ ಹಂಚ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಕ್ವಿಕ್ಕಾಗಿ ರಿಪೀಟ್ ಮಾಡದೆ ಹೇಳಬೇಕು ಅಂದರೆ, ಎಸ್, ನಾನು ಐ ಥಿಂಕ್ 2018 ಎಂಡಲ್ಲಿ ನಾನು ಮೊದಲನೇ ಸೀರೀಸ್ ಅಂತ ಡಿರೆಕ್ಟ್ ಮಾಡಿದ್ದು, ಹಿಂದಿನಲ್ಲಿ ಮಾಡಿದ್ದೆ ಆಗ. ಸೊ ಅವಾಗಿಂದನೂ ನಾನು ಯಾವುದೇ ನೆಟ್ವರ್ಕ್ ಜೊತೆ ಎನಿ ಮೀಟಿಂಗ್ ಏನೇ ಮಾಡಿದ್ರು ಕನ್ನಡದಲ್ಲಿ ಮಾಡೋಣ ಅಂತ ವಿಚಾರ ಹತ್ರ ಏನಾದರೂ ಡಿಸ್ಕಷನ್ಗೆ ಹೋದರೆ, ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಇನ್ ಅವರ್ ಬಿಸ್ನೆಸ್ ಪ್ಲ್ಯಾನ್, ಅದೇ ಥರನೇ ಒಂದು ರಿಜೆಕ್ಷನ್ ಥರನೇ ಆಗ್ತಿತ್ತು. ಯಾಕಂದರೆ ಏನೇ ಇದ್ರೂ ನಾವು ಬರೆದಾಗ ನಮ್ಮ ಯೋಚನೆಗಳು, ನಮಗೆ ಗೊತ್ತಿರೋ ಕಥೆಗಳೆಲ್ಲ ಇಲ್ಲಿಂದು. ಸೊ ಈಗ ನಾನು ಹಿಂದಿಲಿ ಮಾಡಿದ್ದೀನಿ, ತೆಲುಗುಲಿ ಮಾಡಿದ್ದೀನಿ. ಅಲ್ಲಿ ಮಾಡಿದಾಗ ಎಲ್ಲನೂ ಏನೋ ಒಂಥರ ಔಟ್ಸೈಡರ್ ಫೀಲೇ ಇರುತ್ತೆ. ಅದು ಬೇರೆ ಅಸಿಸ್ಟೆಂಟ್ಸ್ ಹೆಲ್ಪ್ ತೊಗೊಂಡು ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡು ಮಾಡೋದು. ಸೊ ಯಾವುದೇ ನೆಟ್ವರ್ಕ್ ಇದ್ರೂ ಐ ಆಲ್ವೇಸ್ ಪ್ರಪೋಸ್ ಕನ್ನಡದಲ್ಲಿ ಮಾಡ್ಬೋದಾಯಿತು ಅಂತ, ಅಲ್ಲಿ ನೋ ಅಂತಾನೆ ಬರ್ತಿತ್ತು. ಆಮೇಲೆ ಈ ವರ್ಷದ ಬಿಗಿನಿಂಗಲ್ಲಿ 2025 ಸ್ಟಾರ್ಟಿಂಗಲ್ಲಿ ರಾಘವೇಂದ್ರ ಅವರು ಒಂದ್ಸತಿ ಮಾತಾಡಿದ್ದೆ. ಅದಾಗಿದ ತಕ್ಷಣ ದೆನ್ ದಿಸ್ ರಿಯಲಿ ಕಾಟ್ ಅಪ್. ZEE5ಅಲ್ಲಿ ಕನ್ನಡ ವೆಬ್ ಸೀರೀಸ್ ಮಾಡ್ತಿದ್ದಾರೆ ಅಂತ. ಆವಾಗ ನನಗೆ ಇನ್ನೂ ಶೋದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಏನೋ ಶುರು ಆಗ್ತಿದೆ, ನಾನು ಮೇ ಬಿ ಐ ಆಲ್ಸೋ ಸೆಂಡ್ ಸಮಥಿಂಗ್, ಏನಾದರೂ ಆಗ್ಬೋದು ಅಂತ. ಅಷ್ಟೊತ್ತಿಗೆ ಆಗಲೇ ಪ್ರದೀಪ್ ಅವ್ರು ಹೇಳ್ದಂಗೆ ಕಾಲ್ ಬಂತು. ಬಟ್ ನಾನು ಇನ್ನೊಂದು ತೆಲುಗು ಸೀರೀಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ. ಸೊ ಆಮೇಲೆ ಆ್ಯಕ್ಟ್ ಮಾಡ್ತೀಯಾ ಅಂದಾಗ ನನಗೂ ನಿಜವಾಗ್ಲೂ ಕೇಳ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ಜನ ಬರಲ್ಲ ನನಗೆ ಬಂದು ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿಕೊಂಡು ಸೊ ಯಾರಾದರೂ ಫ್ರೆಂಡ್ಸೇ ಬರ್ತಾರೆ. ಸೊ ಆಮೇಲೆ ಇದನ್ನು ಒಂದು ಹಾಫ್ ಅ ಪೇಜ್ ಸ್ಟೋರಿ ಏನು ಅಂತ ಕೇಳಿದ ತಕ್ಷಣ, ಐ ಮೀನ್ ಅಫ್ಕೋರ್ಸ್ ಅಲ್ಲಿ ಡೈರೆಕ್ಟರ್ ರೈಟರ್ ಸೈಡಲ್ಲಿ ಮೈ ಫೇವ್ರೇಟ್ ಹಸ್ ಬಿನ್ ಮೈ ಆ್ಯಕ್ಟರ್ ಸೈಡ್. ನಾನು ನಾಟಕಗಳು ಶುರು ಮಾಡಿದಾಗಿಂದನೂ I've always enjoyed acting. ಸೊ ಈ ಹಾಫ್ ಅ ಪೇಜ್ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ವೆರಿ ಶ್ಯೂರ್ ಇದರಲ್ಲಿ ತುಂಬ ಆಟ ಆಡ್ಬೋದು ನಾನು. ಐ ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ ಪರ್ಫಾರ್ಮಿಂಗ್ ದಿಸ್ ರೋಹಿತ್ ಕ್ಯಾರೆಕ್ಟರ್ ಅಂತ. ಸೊ ಆ್ಯಂಡ್ ಎಲ್ಲರೂ ಇದೇನಾಗಿದೆ, ಎಲ್ಲರದು ಕಾಮನ್ ವಿಷನ್ ಇದ್ದಿದ್ದೇನೆ, ಸೀರೀಸ್ ಇಲ್ಲಿ ಆಗ್ತಾ ಇದೆ ಕನ್ನಡದಲ್ಲಿ ಅಂದರೆ ಯಾವ ಥರ ನಾವು ಸಪೋರ್ಟ್ ಮಾಡಿ ಇದನ್ನು ತಂದು ನಿಲ್ಲಿಸ್ಬೋದು, ಸೊ ದ್ಯಾಟ್ ಒಂದು ಹಿಟ್ ಆದರೆ ಇನ್ನೊಂದು 10 ಆಗತ್ತೆ ಅಂತ. ಅಂದರೆ ನೀವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ ಅವರು ಬೇರೆಯವ್ರ ಥರ ಕೈ ತೊಳ್ಕೊಬೋದಿತ್ತು, ನಡೀತಾ ಇಲ್ಲ ನಾವು ದುಡ್ಡು ಹಾಕಲ್ಲ ಅಂತ. ಬಟ್ ದೇ ಹ್ಯಾವ್ ಟೇಕನ್ ದ ಬ್ರೇವ್ ಸ್ಟೆಪ್ ಟು ಡೂ ದಿಸ್. ಸೊ ಐ ಥಿಂಕ್ ಕ್ರಿಯೇಟರ್ಸ್ ಆಗಿ ವಿ ಹ್ಯಾವ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ರಿಯಲಿ ಶೋ ಆರ್ ಸಪೋರ್ಟ್. ಅಂಥದ್ರಲ್ಲಿ ಒಂದು KRG ಅಂದರೆ ಕಾರ್ತಿಕ್ ಹೇಳಿದ ತಕ್ಷಣ, ಸೊ ಇಟ್ಸ್ ಆಲ್ಸೋ ಲಾಟ್ ಆಫ್ ನಮ್ಮಲ್ಲಿರುವಂಥ ಒಂದು ಅವ್ರು ನನಗೆ
ದ್ವಿತ್ವ ಮಾಡೋದಕ್ಕೆ, ಧೂಮ ಮಾಡೋದಕ್ಕೆ ಕಾರ್ತಿಕ್ ವಾಸ್ ವೆರಿ ಇನ್ಸ್ಟ್ರೂಮೆಂಟಲ್. ಸೊ ಓಕೆ, ಕಾರ್ತಿಕ್ ಮಾಡ್ತಿದ್ದಾರೆ ಅಂದರೆ ಆಲ್ವೇಸ್ ಫೆಲ್ ಲೈಕ್ ನಾನೇನೋ ಒಂದು ವಾಪಸ್ ಅವ್ರಿಗೆ ಮಾಡಿಕೊಡ್ಬೇಕು. ಸುನಿಲ್ ಅವ್ರು ಹೇಳ್ದಂಗೆ ಲೂಸಿಯಾ ಟೈಮಲ್ಲಿ ಕಂಪ್ಲೀಟ್ ಕ್ಯಾಮ್ರಾನ ಕ್ಲೀನಾಗಿಟ್ಟು ಹೆಗ್ಲ ಮೇಲೆ ಹಾಕ್ಕೊಂಡು ಓಡಾಡ್ಕೊಂಡು ನಾವು ಹೋಗ್ತಿದ್ದದ್ದು ಶೂಟಿಂಗಲ್ಲಿ ದಿನಕ್ಕೆ ಬರೀ 2 ಇಡ್ಲಿ ತಿನ್ಕೊಂಡು ಹೆಲ್ಪ್ ಮಾಡಿದರು. ಸೊ ಇಟ್ ವಾಸ್ ಲೈಕ್ ಸುನಿಲ್ ಮಾಡ್ತಿದ್ದಾರೆ ಅಂದರೆ ಓಕೆ ದೆನ್ ಇಟ್ಸ್ ಮೈ ಡ್ಯೂಟಿ ಟು ಕಮ್ ಬ್ಯಾಕ್ ಆ್ಯಂಡ್ ಗಿವ್ ಸಮಥಿಂಗ್ ಬ್ಯಾಕ್. ಆ್ಯಂಡ್ ಆಮೇಲೆ ಕೊನೆಯದಾಗಿ ಸಿರಿ ಮತ್ತು ಅನುಷಾ ಇದ್ದಾರೆ ಅಂದಾಗ ಪಕ್ಕ ಒಪ್ಕೊಂಡ್ಬಿಟ್ಟೆ ನಾನು ಮಾಡ್ತೀನಿ. ಅರುಣ್ ಅವ್ರದ್ದು ನಂದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ನಾನು ಅರುಣ್ ಅವರು ನನ್ನ ಮೊದಲನೇ ಸಿನಿಮಾ. ನಾನಿದು ಯಾಕೆ ನನಗೆ ತುಂಬ ಸ್ಪೆಷಲ್ ಅಂದರೆ, ಒಂದು ನಟಿಗೆ ಎಷ್ಟು ವರ್ಷ ಆಗತ್ತೆ ಬಟ್ ಸ್ಟಿಲ್ ಕನೆಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಸೇಮ್ ಇರುತ್ತೆ ಅಂತ. ನಾನು ಇಂತಿನ ಪ್ರೀತಿಯಲ್ಲಿ ವಾಸನೆ ಬಾಬು ಅನ್ನೋದು ನನ್ನ ಮೊದಲನೇ ಕನ್ನಡ ಸಿನಿಮಾಲಿ ನಾನು ಆ್ಯಕ್ಟ್ ಮಾಡಿದಂಥ ವರ್ಕ್. ಅದರಲ್ಲಿ ನಾನು ಅರುಣ್ ಅವರು ದಿನಾಗಲೂ ಜೊತೆಗೆ ಶೂಟಿಂಗಿಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ. ಆಗ ನಾನು ಇನ್ನೂ ಫಸ್ಟ್ ಟೈಮರ್. ಆಗ ಅರುಣ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ, ಸ್ವಲ್ಪ ಲೂಸ್ ಅವರು ಏನೇನೋ ಮಾಡ್ತಿರ್ತಾರೆ ಹಿಂಗೆ ಅಂತ ಸೆಟ್ಟಲ್ಲಿ ಮಾತಾಡ್ತಿದ್ರು ಅವ್ರ ಬಗ್ಗೆ. ಈಗ ಇಷ್ಟು ವರ್ಷ ಆದಮೇಲೆ 2025 ನಾವು ಸೆಟ್ಟಿಗೆ ಇಬ್ಬರು ಒಂದೇ ಗಾಡೀಲಿ ಹೋಗ್ತಾ ಇದ್ವಿ, ಅದೇ ಥರ ಮಾತುಗಳು ಎಲ್ಲ. ಸೊ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಡೂ ಇಟ್. ಆ್ಯಂಡ್ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್, ನೋಡೋಣ ಪ್ರಶ್ನೆಗಳಿದ್ರೆ ಆಗ ಹೇಳ್ತೀನಿ, ಬಟ್ ನನಗೆ ಮೇಯ್ನಾಗಿ ದಿಸ್ ಶುಡ್ ವರ್ಕ್. ಯಾಕಂದರೆ ತುಂಬ ಜನ ಡಿರೆಕ್ಟರ್ಸ್, ರೈಟರ್ಸ್ ಎಲ್ಲರೂ ಇದ್ದಾರೆ. ಆಮೇಲೆ ಎಷ್ಟೋ ಸತಿ ಅದಷ್ಟು ಸಿನಿಮಾಗಳಾಗೋಕ್ಕಾಗಲ್ಲ. ಯಾಕಂದರೆ ಸಿನಿಮಾದ ಅದರದ್ದೇ ಆದೊಂದು ಫಾರ್ಮ್ಯಾಟ್ ಇದೆ, ಬಿಸ್ನೆಸ್ ಫಾರ್ಮ್ಯಾಟ್ ಇದೆ, 2 hour 3 hour ಫಾರ್ಮ್ಯಾಟ್ ಇದೆ, ಹೀರೋ ಫಾರ್ಮ್ಯಾಟ್ ಇದೆ. ಬಟ್ ಸೀರೀಸಲ್ಲಿ ಅದನ್ನು ಅಷ್ಟನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ತುಂಬ ಹೊಸ ಕಥೆಗಳನ್ನ ಹೇಳ್ಬೋದು. ಹಾಗಾಗಿ ಐ ರಿಯಲಿ ವಾಂಟ್ ದಿಸ್ ಟು ಬಿ ಅ ಸಕ್ಸಸ್. ಸೊ ದಟ್ ತುಂಬ ಜನ ಡಿರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ZEE5 ಫಾರ್ ಬ್ರಿಂಗಿಂಗ್ ಅಸ್ ಆಲ್ ಟುಗೆದರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಒಂದು ಕಾಂಟೆಂಟ್ ಸ್ಪೇಸಲ್ಲಿ ತುಂಬ ವರ್ಷದಿಂದ ಕನ್ನಡದಲ್ಲಿ ಏನಾದ್ರು ಬರಬೇಕು, ಏನಾದ್ರು ಒಂದು ಮಾಡಬೇಕು, ಎಸ್ಪೆಷಲಿ ವೆಬ್ ಸೀರೀಸ್ಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರದೀಪ್ ಮತ್ತು ನಾನು ಇದಕ್ಕೆ ಮುಂಚೆನೂ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಪ್ರದೀಪ್ ಅವ್ರು ಹೇಳಿದಾಗೆ ಸುಮಾರು ವರ್ಷಗಳಿಂದ ಅವರು ಈ ವೆಬ್ ಸೀರೀಸ್ ಕಲ್ಚರ್ನ ನಾನು ಕನ್ನಡಕ್ಕೆ ತರಬೇಕು ಅನ್ನೋ ಒಂದು ಹಠ ಅವ್ರೇನೋ ಬಿಟ್ಟಿಲ್ಲ ಅನ್ಸುತ್ತೆ. ಸೊ ಆ ಒಂದು ಥಾಟ್ ಬಂದಾಗಲೂ ಕೂಡ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ, ಬೈ ಮಿಸ್ಟೇಕ್ ಅಂತ. ಆ್ಯಂಡ್ ಅದಾದಮೇಲೆ ನಾವು ಸುಮಾರು ವರ್ಷಗಳಾದಮೇಲೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದೆ, ಇದೆಲ್ಲ ಆಯಿತು. ಆ್ಯಂಡ್ ಪ್ರದೀಪ್ ಅವ್ರಿಗೆ ತಿರ್ಗಾ ಫೋನ್ ಮಾಡಿದ್ರು, ಈ ಥರ ತಿರ್ಗಾ ವೆಬ್ ಸೀರೀಸ್ನ ಒಂದು ರಿವೈವ್ ಮಾಡ್ತಾ ಇದ್ದೀವಿ, ಬಟ್ ಇದು ಬಿಗ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಇಲ್ಲಿ ಸಾಕಷ್ಟು ಜನರು ನೋಡುವಂಥ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಈ ಒಂದು ಕನಸನ್ನ ಮತ್ತೊಮ್ಮೆ ನಾವು ನನಸು ಮಾಡಬೇಕು ಅಂತ ಅವ್ರು ಹೇಳಿದ ತಕ್ಷಣ ನಾನು ಒಪ್ಕೊಂಡೇ ಬಿಟ್ಟಿದ್ದೆ. ಐ ಸೆಡ್ ನಾನು ಮಾಡ್ತೀನಿ. ಆಮೇಲೆ ಸುನೀಲ್ ಅವ್ರು ಫೋನ್ ಮಾಡಿದ್ರು. ಪಾತ್ರದ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಒಂದು ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ, ಯಾಕಂದರೆ ಟ್ರೈಲರಲ್ಲೇ ನೋಡಿದ ಹಾಗೆ ಸುಮಾರು ಸಸ್ಪೆನ್ಸ್ ಇದೆ. ಯೂಶ್ವಲಿ ಒಂದು ಟ್ರೈಲರ್ ನೋಡಿದ ತಕ್ಷಣ ಓಕೆ ಸ್ಟಾರ್ಟಿಂದ ಎಂಡ್ ಇದೆಲ್ಲ ಆಗ್ಬೋದು, ಇದೆಲ್ಲ ಇರಬಹುದು ಅಂತ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ದಟ್ ಸ್ಟ್ರೇಟ್ ಫಾರ್ವರ್ಡ್. ಸೊ ಹೆಚ್ಚು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಸಾಕಷ್ಟು ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ಈ ಒಂದು ಸಸ್ಪೆನ್ಸ್, ಈ ಥ್ರಿಲ್ಲರ್ ಆ್ಯಂಡ್ ಕನ್ನಡ ವೆಬ್ ಸೀರೀಸ್, ಈ ಸ್ಪೇಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಅದನ್ನು ಕೇಳಿದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ನಾಟಕಗಳು ಮತ್ತು ಸಿನಿಮಾಗಳು ಇದೆಲ್ಲದರ ಮಧ್ಯ ಮನೆಯಲ್ಲಿ ಕೂತ್ಕೊಂಡು ಬಿಂಜ್ ವಾಚ್ ಮಾಡುವಂಥ ಒಂದು ಅವಕಾಶ ನಮ್ಮ ಕನ್ನಡದಲ್ಲೂ ಕೂಡ ಇದೆ, ನಾವು ಇದರಲ್ಲೂ ನೋಡ್ಬೋದು ಅಂತ ಒಂದು ಮೊದಲನೇ ಸೀರೀಸಲ್ಲೇ ಅವರು ಅದನ್ನು ಪ್ರೂವ್ ಮಾಡಿದ್ರು. ಸೊ ಈವನ್ ಶೂಟಿಂಗ್ ಎಲ್ಲ ತುಂಬ ಮಜಾ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಎಸ್ಪೆಷಲಿ ವಿತ್ ಪವನ್ ಆ್ಯಂಡ್ ಅರುಣ್, ಅನುಷಾ, ದಿಯಾ. ನಿಜವಾಗ್ಲೂ ಸುಮಾರು ನೈಟ್ ಶೂಟ್ಗಳಲ್ಲೆಲ್ಲ ಇವಳೆ ತುಂಬ ಎನರ್ಜೆಟಿಕ್ ಆಗಿರ್ತಾ ಇದ್ಲು, ದಿಯಾ. ಆ್ಯಂಡ್ ಆಲ್ಸೋ ವಿತ್ ಪವನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ನಾನು ಸುಮಾರು ವರ್ಷಗಳಿಂದ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಬಿಕಾಸ್ ನಾನು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡಿದಾಗ ಆಗ ಒಂದು ಕನ್ನಡ ಸಿನಿಮಾಗಳಲ್ಲಿ ಒಂದು ಹೊಸ ಅಲೆಗಳನ್ನು ಮೂಡಿಸಿದಂಥ ನಿರ್ದೇಶಕರಲ್ಲಿ ಇವರು ಒಬ್ಬರು. ಆ್ಯಂಡ್ ಆವಾಗಿಂದ ಇವಾಗವರೆಗೂ ಐ ವಾಸ್ ಥಿಂಕಿಂಗ್, ಹೋಪಿಂಗ್ ದಟ್ ವಿ ಕುಡ್ ವರ್ಕ್ ಟುಗೆದರ್ ಸಮ್ ಡೇ. ಬಟ್ ಇದರಲ್ಲಿ ನಾನು ಕೋ ಆ್ಯಕ್ಟರ್ ಆಗಿ ಸಿಕ್ಕಿದ್ದಾರೆ ವರ್ಕ್ ಮಾಡೋದಕ್ಕೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ಅರುಣ್ ಅವರ ಎನರ್ಜಿ, ಅವರ ಮಾತುಗಳು, ರಿಯಲಿ ನಮ್ಮ ಇಡೀ ತಂಡ ಟುಗೆದರ್ ಐ ಥಿಂಕ್ ವಿ ಹ್ಯಾಡ್ ಲಾಡ್ ಆಫ್ ಫನ್. ಆ್ಯಂಡ್ ಫಿಲ್ಮಿಂಗಲ್ಲಿ ಎಷ್ಟು ನಾವು ಎಂಜಾಯ್ ಮಾಡಿದ್ವೋ ಐ ಆಮ್ ಶ್ಯೂರ್ ನೀವು ಕೂಡ ಅದನ್ನು ನೋಡಿದಾಗ ಗೊತ್ತಾಗತ್ತೆ ಎಷ್ಟು ಕೆಲಸ ಇದರಲ್ಲಿ ನಾವು ಹಾಕಿದ್ದೀವಿ, ಇಷ್ಟ ಆಗತ್ತೆ ಅಂತ ಒಂದು ಭರವಸೆ ಇದೆ. ಖಂಡಿತ ನೋಡಿ, ನಿಮ್ಗೆ ಏನು ಅನ್ಸತ್ತೆ ಆದಷ್ಟು ಜನರಿಗೆ ಹೇಳೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಈ ಒಂದು ಕಲ್ಚರ್ ಏನು ಇವಾಗ ಶುರುವಾಗಿದೆ, ZEE ಅವರು ಹುಟ್ಟು ಹಾಕಿದ್ದಾರೆ, ಇದನ್ನು ವಿ ಶುಡ್ ಮೇಕ್ ಇಟ್ ಅ ಸಕ್ಸಸ್. ಆ್ಯಂಡ್ ಇದೆಲ್ಲ ನಾವೆಲ್ಲರೂ ಜೊತೆಗೆ ಮಾಡುವಂಥ ಕೆಲಸ ಅಂತ ನನಗನ್ಸುತ್ತೆ. ZEE5 ಹಾಗೂ
ಪ್ರದೀಪ, ದೀಪಕ್, ಆಮೇಲೆ KRG ಪ್ರೊಡಕ್ಷನ್, ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು. ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಥರದ ವೆಬ್ ಸೀರೀಸ್ ಆಗೋದ್ರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು, ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ. ಆಮೇಲೆ ತುಂಬ ಜನ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರೆಲ್ಲರೂ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಲಿಕ್ಕೆ ಹಾತೊರಿತಾ ಇದ್ದಾರೆ. ಆದರೆ ಸಿನಿಮಾಗಳಲ್ಲಿ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ತುಂಬ ಒಳ್ಳೆಯ ಪರ್ಫಾರ್ಮರ್ ಆದರೆ, ತುಂಬ ಒಳ್ಳೆಯ ಆ್ಯಕ್ಟರ್ಸ್ಗಳಾದರೆ, ಆ್ಯಕ್ಟರ್ಸ್ಗಳಾಗುವರ ಕಡೆಗೆ ಅವ್ರು ಏನಾದ್ರು ಗಮನ ಕೊಡ್ತಾ ಇದ್ದರೆ ಈ ಥರದ ಸೀರೀಸು ತುಂಬ ಹೆಲ್ಪ್ ಮಾಡುತ್ತೆ, ಅವ್ರಿಗೆ ಅವಕಾಶ ಕೊಡುತ್ತೆ. ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ZEE5ಗೆ. ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ ನಾನು ಆರ್ಟ್ ಡೈರೆಕ್ಟ್ರಾಗಿ ತುಂಬ ಬ್ಯುಸಿಯಾಗಿರ್ತೀನಿ. ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆ ರೋಲ್ಗಳು ಸಿಕ್ಕಿದರೆ ಆ್ಯಕ್ಟ್ ಮಾಡ್ತಿರ್ತೀನಿ. ನನಗೆ KRG ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ಅರುಣ್ ಸರ್, ಒಂದು ಕಾಪ್ ರೋಲ್ ಇದೆ, ನೀವು ಮಾಡ್ತೀರಾ ಅಂತ ಕೇಳಿದರು. ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು, ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ರೋಲ್ಗಳು ಮಾಡಿದ್ದೀನಿ, ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ. ಆಮೇಲೆ ನಾನು ಯೂಶ್ವಲಿ ನಿಮಗೆ ಗೊತ್ತೇ ಇದೆ, ನಾನು ಹಿಂದೆ ಮಾಡಿರುವಂಥ ವೀರಮದಕರಿ ಇರ್ಬೋದು, ಅಥವಾ ಬೇರೆ ಜಸ್ಟ್ ಮಾತಲ್ಲಿ ಇರ್ಬೋದು, ಅಥವಾ ಸಂಜು ವೆಟ್ಸ್ ಗೀತಾ ಇರ್ಬೋದು, ಆಮೇಲೆ ನಿಮಗೆ ಮೈನಾ ಇರ್ಬೋದು, ನಾನು ಸೀರಿಯಸ್ ರೋಲ್ ಮಾಡಿದ ಒಂದು ಸ್ವಲ್ಪ ಕಡಿಮೆ. ಫಸ್ಟ್ ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯಿ ಅವ್ರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ್ದು, ಸೀರಿಯಸ್ ರೋಲ್ ಆಯಿತು. ಅದಾದಮೇಲೆ ಅಂಥ ಸೀರಿಯಸ್ ಆದಂಥ ರೋಲು, ಖಡಕ್ ಆದಂಥ ರೋಲು ಮಾಡಿದ್ದು ಕಡಿಮೆ. ಈಗ ನನಗೆ ಅದು ಅವಕಾಶ ಸಿಕ್ಕಿರೋದ್ರಿಂದ ಇದು ನಾನು ಬಳಸ್ಕೊಳ್ಳೇಬೇಕು ಆ್ಯಕ್ಟ್ರಾಗಿ ಎನ್ನುವ ದೃಷ್ಟಿಯಿಂದ ನಾನು ಒಪ್ಕೊಂಡೆ. ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ, ಒಂದು ನಮ್ಮ ಕಾರ್ತಿಕ್, ಇಲ್ಲ ಸರ್ ಈ ರೋಲ್ ಯಾರಿಗೂ ನಾನು ಹೇಳಲ್ಲ, ನೀವೇ ಮಾಡಬೇಕು ಅಂತ. ಅವ್ರು 3 ಜನನೂ ಅಷ್ಟೇ. ನನಗೆ ಬಹಳ ಖುಷಿ ಆಯಿತು. ಇದನ್ನು ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನೀವು ನೋಡಿರ್ತೀರಿ, ಉದ್ದ ಕೂದಲು ಬಿಟ್ಟು ಗಡ್ಡ ಬಿಟ್ಕೊಂಡಿದ್ದೆ, ದೆನ್ ಐ ಚಾಪ್ ಮೈ ಹೇರ್. ಇದಕ್ಕೂ ಅಷ್ಟೇ. ಆಮೇಲೆ ಗ್ರಾಮಾಯಣ ಸಿನಿಮಾಗಾಗಿ ಕೂಡ ನಾನು ಇದೇ ಗೆಟಪ್ಪಲ್ಲಿ ಇದ್ದೆ. ನನಗೆ ಬಹಳ ಖುಷಿಯಾಗಿದ್ದು, ನನಗೊಂದು ಒಳ್ಳೆಯ ಅವಕಾಶ, ಒಬ್ಬ ನಟನಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು. ಹಾಗಾಗಿ ಶೋಧ ನಿಜವಾಗಲೂ ಪವನ್, ನೀವು ಡೈರೆಕ್ಟ್ರಾಗಿ ಇಷ್ಟು ದಿನ ನೋಡಿದ್ರಿ, ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಅವ್ನು ಥಿಯೇಟರ್ ಪ್ಲೇಸ್ಗಳನ್ನು ನಾನು ನೋಡಿದ್ದೀನಿ. ಇದರಲ್ಲಿ ನೀವು ಅವ್ನ ಪರ್ಫಾರ್ಮೆನ್ಸ್ ನೋಡ್ಬೇಕು. ಈವನ್ ಸಿರಿ ಆಲ್ಸೋ ತುಂಬ ಒಳ್ಳೆ ನಟಿ, ರಂಗಭೂಮಿಯಲ್ಲೂ ಅಷ್ಟೇ, ಈಗ ಸೀರಿಯಸ್ಸಲ್ಲಿ. ಆಮೇಲೆ ಇವರಿಬ್ಬರು ಅಷ್ಟೇ ಭಾಳ ಒಳ್ಳೆಯ ಇದು. ಆ ಪುಟಾಣಿ ಭಾಳ ಸಖತ್ತಾಗಿ ಮಾತಾಡ್ತಾಳೆ, ಕೇಳಿ ಸಖತ್ತಾಗಿದ್ದಾಳೆ ಅವಳು. ಅವಳು ಹಾಡಿಗಿಂತ ಆ್ಯಕ್ಚುಲಿ ಮಾತೇ ಚೆನ್ನಾಗಿ ಆಡ್ತಾಳೆ. ನಿಜ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಅವಳೊಬ್ಳು ಸಿಂಗರು. ಒಟ್ಟಾರೆ ನಮಗೆ ಖುಷಿ ಆಯಿತು, ಪ್ರೊಡಕ್ಷನ್ ವೈಸು ಬಹಳ ಖುಷಿ ಆಯಿತು ನನಗೆ. ಒಂದೇನು ಅಂದರೆ, ನನಗೆ ಈ ಟೀಮಲ್ಲಿ ಒಂದು ಅರ್ಥ ಆಗಿದ್ದೇನು, ನಾವೆಲ್ಲರೂ ಕೂತು ಒಂದು ಸೀನ್ನ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಕೂತಾಗ ಅದು ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದು. ಆಮೇಲೆ ಪವನ್ನು ಅಷ್ಟೇ, ಆ್ಯಸ್ ಎ ಡೈರೆಕ್ಟರ್, ಆಮೇಲೆ ಅವರಿಗೆ ಅವ್ರದ್ದೇ ಆದಂಥ ಅನುಭವ ಜಾಸ್ತಿ ಇರೋದ್ರಿಂದ ಇದಕ್ಕೆ ಯಾವ್ಯಾವ ಥರದಲ್ಲಿ, ಯಾಕೆಂದರೆ ಅವ್ರದ್ದು ಶಿಷ್ಯನೇ ಇದನ್ನು ಡೈರೆಕ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಿಂತ್ಕೊಂಡು, ನೀವು ನಂಬ್ತಿರಲ್ಲ, ಮೊನ್ನೆ ಎಡಿಟಿಂಗ್ ರಾತ್ರಿಯೆಲ್ಲ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅವನು KRG ಆಫೀಸಲ್ಲೇ. ಅಷ್ಟು ದೊಡ್ಡ ಒಬ್ಬ ನಿರ್ದೇಶಕ ಕೆಲಸ ಮಾಡಬೇಕಾ ಅಂದರೆ ನಿಜವಾಗ್ಲೂ ಅಷ್ಟು ದೊಡ್ಡ ನಿರ್ದೇಶಕರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗೋದು. ಯಾಕೆಂದರೆ ಹಗಲು ರಾತ್ರಿ ಕೂತು ಇದು ತುಂಬ ಚೆನ್ನಾಗಿ ಆಗಬೇಕು, ಇದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ. ನನಗೂ ಅಷ್ಟೇ ಕೆಲವೊಂದು ಟಿಪ್ಸ್ಗಳು, ಸರ್ ಈ ಥರ ಏನಾದ್ರು ಟೋನಲ್ಲಿ ಈ ಥರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತಾ, ಈ ಥರ ನೀವೇನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿರೋದು. ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಬಟ್ ಈ ಪ್ರೋಸೆಸ್ ಏನಿದೆ ಇದರಲ್ಲಿ ಭಾಳ ಖುಷಿಯಾಗುತ್ತೆ. ಆಮೇಲೆ ನಮ್ಮ ರಾಕೇಶ್ ಅವರು ಕೂಡ ಪ್ರೊಡಕ್ಷನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು. ಸಾರಿ ಅಲ್ಲ, ಅವನಿಗೆ ತಮಾಷೆ ಮಾಡಿದ್ದೆ ಆ್ಯಕ್ಚುಲಿ. ಇಲ್ಲಿ ಚೇತನ್, ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ಕೃತಿ ಹೊರಗೆ ಬರ್ತಾ ಇದೆ. ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆಯ ವೆಬ್ ಸೀರೀಸ್ ಬರ್ತಾ ಇದೆ. ZEE5 ತನ್ನ ಎಲ್ಲ ಸಾಧ್ಯತೆಗಳನ್ನು, ಆ್ಯಡ್ ನೋಡಿದಾಗ ನಂಗೆ ಭಾಳ ಖುಷಿ ಆಯಿತು. ಕನ್ನಡದ
ಎಲ್ಲ ಊರಿನ ಕಥೆಗಳನ್ನು ಅವರು ಮಾಡುವ ಪ್ರಯತ್ನ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ. Zee5 ನಿಜವಾಗ್ಲೂ ಒಳ್ಳೆಯದಾಗಲಿ. ಹಾಗೂ ಶೋಧ ಎಲ್ಲರೂ ನೋಡಿ ನಮ್ಮನ್ನು ಹಾರೈಸಿ. ನಿಜವಾಗ್ಲೂ ನನ್ನ ಎಲ್ಲ ಪತ್ರಕರ್ತ ಮಿತ್ರರಿದ್ದೀರಿ, ನೀವು ಯಾವಾಗಲೂ ನಮ್ಮನ್ನು ಹರಚಿದ್ದೀರಿ, ಈಗಲೂ ಹರಿಸ್ತೀರಿ. ಸುಬ್ರಹ್ಮಣ್ಯ ಸರ್, ನೀವೇ ಹಿರಿಯರಿದ್ದೀರಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು. ನಮಸ್ಕಾರ. ಶೋಧದಲ್ಲಿ ನಾನೇನು ಕಂಡ್ಕೊಂಡೆ ಅದನ್ನು ಮೋಸ್ಟ್ಲಿ ನೀವು ವೆಬ್ ಸೀರೀಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ಪಾತ್ರದ ಹೆಸರು ಅದಿತಿ ಅಂತ. ಮೊದಲನೇದಾಗಿ ಸುನಿಲ್ ಅವ್ರು ನನಗೆ ಕಾಲ್ ಮಾಡಿ KRG ಸ್ಟುಡಿಯೋಸಿಂದ ಕಾಲ್ ಮಾಡ್ತಾ ಇದ್ದೀನಿ, ಈ ಥರ ಒಂದು ವೆಬ್ ಸೀರೀಸ್ ಇದೆ ಅಂತ ಸ್ಟೋರಿನ ರೇಟ್ ಮಾಡಿದ್ರು. ನನಗೆ ಪ್ಲಾಟ್ ಇಂಟ್ರೆಸ್ಟಿಂಗ್ ಮತ್ತು ಇಷ್ಟ ಆಯಿತು. ಜೊತೆಗೆ ಸುಹಾಸ್ ಅವರು ರೈಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇದೆ. ಸೊ ಈ ಥರ ವೆಬ್ ಸೀರೀಸಲ್ಲಿ ಹೇಗೆ ಲೀಡ್ ಕ್ಯಾರೆಕ್ಟರ್ಸ್ ಮೇಲ್ ಕ್ಯಾರೆಕ್ಟರ್ಸ್ಗೆ ಒಂದು ವೆಯ್ಟೇಜ್ ಇರುತ್ತೋ ಅದೇ ರೀತಿ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈ ಥರ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ಗೆ ಇನ್ನು ಚೆನ್ನಾಗಿ ಬರಿಬೇಕು ಅಂತ ನಾನು ಅಂದ್ಕೊಳ್ತೀನಿ. ಅಗೇನ್ ಕಾಸ್ಟಿಂಗ್ ಅಂತ ಬಂದರೆ ಎಲ್ಲರೂ ದೇ ಆರ್ ವೆರಿ ಟ್ಯಾಲೆಂಟೆಡ್, ಎಕ್ಸ್ಪೀರಿಯನ್ಸ್ಡ್. ಪವನ್ ಸರ್ ಈಸ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್, ಡ್ಯುಯಲ್ ಮೈಂಡ್ ವರ್ಕ್ ಆಗ್ತಿತ್ತು ಅವ್ರಿಗೆ ಸೀನ್ಸಲ್ಲೆಲ್ಲ. ಸೊ ಯಾವುದೇ ಸೀನ್ ಬಂದ್ರೂ ನಾವು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡ್ತಿದ್ವಿ. ಸೀನ್ಸ್ ಬರ್ದು ಕೊಡ್ತಾಯಿದ್ರು, ಬಂದಿದ ತಕ್ಷಣ ಪವನ್ ಸರ್ ಜೊತೆ ಸೀನ್ಸ್ ಇರ್ಬೇಕಾದ್ರೆ ಇಟ್ ವಾಸ್ ಲೈಕ್ ಓಕೆ ಇದನ್ನು ಮಾಡೋದು ಫುಲ್ ಚೇಂಜ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಆ್ಯಸ್ ಅನ್ ಆ್ಯಕ್ಟರ್ ಅದು ಒಂದು ಚಾಲೆಂಜಿಂಗ್ ಮೊಮೆಂಟ್ ಅಂತ ಹೇಳ್ಬೋದು. ಸೊ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಸಿರಿ ಶಿ ಇಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ವೀಟ್ ಆಲ್ಸೋ. ಅರುಣ್ ಸರ್ ಗೊತ್ತೇ ಇದೆ, ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಆ್ಯಂಡ್ ಅವ್ರು ಸೀರಿಯಸ್ ಪಾತ್ರ ಇರ್ಬೋದು, ಬಟ್ ಎಷ್ಟು ಜೋವಿಯಲ್ ಆಗಿರ್ತಾರೆ ಅಂದರೆ ಆ್ಯಕ್ಷನ್ ಅಂದಿದ ತಕ್ಷಣ ಹಿಲ್ ಬಿಕಮ್ ಸೀರಿಯಸ್. ದಿಯಾ, ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಸೊ ಎಲ್ಲರ ಜೊತೆ ನಾನು ವರ್ಕ್ ಮಾಡಿ ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ KRG ಸ್ಟುಡಿಯೋಸ್, ಯೋಗಿ ಸರ್, ಕಾರ್ತಿಕ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಮತ್ತು ಡೈರೆಕ್ಷನ್ ಟೀಮ್, ದೇ ವೆರಿ ಯಂಗ್, ಟ್ಯಾಲೆಂಟೆಡ್, ಆನ್ ದ ಟೋಸ್ ಇರ್ತಾಯಿದ್ರು, ದೇ ವೆರಿ ಗುಡ್. ಜೊತೆಗೆ ಪ್ರದೀಪ ಅವರು ಮತ್ತು ಸನಲ್, ಕನ್ನಡ Zee5 ಟೀಮ್, ದೇ ಆರ್ ವೆರಿ ಪ್ಯಾಷನೇಟ್ ಅಂತ ಹೇಳ್ಬೋದು. ಈ ಥರದ್ದೊಂದು ವೆಬ್ ಸೀರೀಸ್ ತೊಗೊಂಡು ಬರ್ತಾ ಇದ್ದಾರೆ. ಸೊ ಆಗಸ್ಟ್ 29ನೇ ತಾರೀಕು ಸ್ಟ್ರೀಮ್ ಆಗುತ್ತೆ. ನೀವೆಲ್ಲ ನೋಡಿ ನಮಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ, ಹೆಲೋ. ಸೊ ನೀವು ಹೇಳಿದ ಹಾಗೆ ನಾನು ಸ್ಟಾರ್ಟಿಂಗ್ ಜೀ ಕನ್ನಡ ಸರೆಗಮಪದಿಂದ ಸ್ಟಾರ್ಟ್ ಮಾಡಿ ಇವಾಗ ನನಗೆ ಶೋಧ ವೆಬ್ ಸೀರೀಸಲ್ಲಿ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ತು. ತುಂಬಾ ಖುಷಿ ಆಯಿತು. ಆ್ಯಕ್ಟಿಂಗ್ ಫೀಲ್ಡಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇತ್ತು. ಸೊ ತುಂಬ ಇಷ್ಟ ಆಯಿತು. ನಾನು ಇಲ್ಲಿ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದೆ. ಹಾಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು Zee5ಯಲ್ಲಿ ಸಖತ್ತಾಗಿರೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್ ಶೋಧ ಅಯ್ಯನ ಮನೆ ಆದಮೇಲೆ ರಿಲೀಸ್ ಆಗ್ತಾ ಇದೆ ಈಗ 29th. ತುಂಬ ಖುಷಿ ಆಯಿತು. ಈ ವೆಬ್ ಸೀರೀಸಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಜೊತೆ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಮೇಡಮ್ ನೀವು ಸೀನಿಯರ್, ಐ ಆಮ್ ರಿಯಲಿ ಸಾರಿ. ಪವನ್ ಸರ್, ಸಿರಿ ಅಕ್ಕ, ಅರುಣ್ ಸರ್, ಅನುಷಾ ಅಕ್ಕ ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ನಾನು ತುಂಬ ಕಲ್ತಿದ್ದೀನಿ. ಸೊ KRG ಸ್ಟುಡಿಯೋಸ್ ಅವ್ರ ಕಡೆಯಿಂದ ಆಗ್ತಾ ಇದೆ. ತುಂಬ ಖುಷಿ ಆಯಿತು. ಮತ್ತೊಮ್ಮೆ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಲ್ಲರೂ ತಪ್ಪದೆ ನೋಡಿ ಶೋಧ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೆಕ್ಸ್ಟ್ ಎಪಿಸೋಡ್ಸ್ಗಳನ್ನ ನೀವು Zee5 ಶೋಧಿಸ್ತಾನೆ ಇರ್ತೀರಾ, ಅಷ್ಟು ಅದ್ಭುತವಾಗಿದೆ. ಸೊ ಎಲ್ಲರೂ ತಪ್ಪದೆ ನೋಡಿ Zee5 ಶೋಧ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ಟು ಶೋಧ. ಥ್ಯಾಂಕ್ ಯು. ನೆಕ್ಸ್ಟು ಅನುಶ್ರೀ ನಂತರ ಇವಳೇ ಆ್ಯಂಕರಿಂಗ್ ಮಾಡ್ತಾರೆ Zee5. ಇದ್ರ ಮಧ್ಯೆ ಒಂದೇ ಒಂದು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಸಪ್ತಮಿ ಗೌಡ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾವು ಹೇಳಿದ ಕೂಡಲೇ ಈ ಥರ ನಮ್ಮ ಪ್ರೊಡಕ್ಷನ್ ಬಗ್ಗೆ Zee ಅವ್ರು ಮಾಡ್ತಾ ಹೇಳಿದ ಕೂಡಲೇ ಒಪ್ಕೊಂಡು ಮಾಡಿದ್ದಾರೆ. ಸೊ ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಪ್ತಮಿ ಗೌಡ ತುಂಬ ಥ್ಯಾಂಕ್ಸ್. ಮತ್ತೊಂದು ವಿಷಯ ಆ್ಯಕ್ಚುಲಿ ಆಗಲೇ ಪವನ್ ಸರ್ ಮತ್ತು ಅರುಣ್ ಸರ್ ಹೇಳ್ದಂಗೆ ಇವ್ರು ಮಾಡ್ತಿರೋ ಹೊಸ ಪ್ರಯತ್ನಕ್ಕೆ Zee ಅವರು ಇದು ಬರೀ ಆ್ಯಕ್ಟರ್ಸ್ಗೆ ಅಥವಾ ರೈಟರ್ಸ್ಗಲ್ಲ, ಎವ್ರಿ ಡೈಲಿ ವೇಜಸ್ ಅವ್ರಿಗೂ ಕೆಲಸ ಕೊಡ್ತಿದೆ ಈ ಇಂಡಸ್ಟ್ರಿ. ಸೊ ಆ್ಯಕ್ಚುಲಿ ಅದು ನಮ್ಗೆ ಭಾಳ ಸಂತೋಷ ಕೊಡ್ತದೆ. ಯಾಕಂದರೆ ಪ್ರತಿಯೊಬ್ಬರು ಮೇಕಪ್ ಮ್ಯಾನ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಪ್ರೊಡಕ್ಷನ್ ಅವರಾಗಲಿ,
ಪ್ರತಿಯೊಬ್ಬರು ಲೈಟ್ಸ್ ಅವರಾಗಲಿ ಕ್ಯಾಮ್ರಾ ಅವರಾಗಲಿ ಪ್ರತಿಯೊಬ್ಬರು. ಸೊ ಆ ಒಂದು ಖುಷಿ ಇದೆಯಲ್ಲ ಅದ್ರ ಮುಂದೆ ಯಾವ ಖುಷಿನೂ ಇಲ್ಲ. ಸೊ ಥ್ಯಾಂಕ್ಸ್ ಜಿ ಅಗೈನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ 29 ತಪ್ಪದೆ ವೀಕ್ಷಿಸಿಲ್ಲರು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ವೆಬ್ ಸೀರೀಸ್ ನಿರ್ಮಾಣ ಎಷ್ಟರ ಮಟ್ಟಿಗೆ ಖುಷಿ ಕೊಡ್ತು ಅಂತ ಸರ್, ಯಾಕಂದರೆ ಸಿನಿಮಾ ಅನ್ನೋದು ಬಂದಾಗ ಪ್ರತಿ ವಾರ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಥಿಯೇಟರ್ ಸೆಟಪ್ ಅದು ಟೆನ್ಷನ್ಗಳು ಭಾಳ ಇರುತ್ತೆ. ಬಟ್ ವೆಬ್ ಸೀರೀಸ್ ಅನ್ನೋದು ಯಾವ ಮಟ್ಟಿಗೆ ನಿಮ್ಮನ್ನು ನಿರಾಳ ಮಾಡ್ತು ಅಂತ? ಹಳೆಯಿಂದ ಏನು ಗೊತ್ತು, 2 ಕೆಲಸ ಕಮ್ಮಿ ಆಗಿದೆ, ಮಾರ್ಕೆಟಿಂಗು ಮತ್ತು ರಿಲೀಸ್ ಅವ್ರದ್ದೇ. ಸೊ ಅವ್ರು ನಮಗಿಂತ ತುಂಬ ಏನಂತಾರೆ ಮೋರ್ ಎಕ್ಸ್ಪೀರಿಯನ್ಸ್ಡು. ಅದು ಬಿಟ್ಟು ಸಿನಿಮಾಗೆ ಏನು ಬೇಕೋ ಅದಕ್ಕೂ ಅಷ್ಟೇ ಎಫರ್ಟ್ ಹಾಕ್ಲೇಬೇಕು ನಮ್ಮ ಕಡೆಯಿಂದ, ಎಂಟೈರ್ ಟೀಮಿಂದ. ಬಟ್ ಅದು ಒಂದೇ ಹೇಳ್ತಾರೆ, ಆ ರಿಲೀಸ್ ಇದಿಲ್ಲ, ಈ ಥಿಯೇಟರ್ಸ್ ಅವ್ರ ಹತ್ರ ಮಾತಾಡೋದು, ಆ ಒಂದು ಡಿಸ್ಕಷನ್ ಮತ್ತು ಮಾರ್ಕೆಟಿಂಗು ಫುಲ್ಲು ಜಿ ಅವರಿಂದನೇ, ಅವ್ರು ಇನ್ ಹೌಸ್ ಇರೋದ್ರಿಂದ ನಮ್ಮ ಕಡೆಯಿಂದ ಕೇಳೋರು. ಬಟ್ ಮೋಸ್ಟ್ 99% ಅಷ್ಟೇ ಮಾಡಿ, ಅದು ಬಿಟ್ಟು ಇನ್ನೆಲ್ಲ ಸೇಮ್ ಅಲ್ಲೋ. ಸರ್, ಈಗ ಕನ್ನಡದಲ್ಲಿ ಅಂದರೆ ಸಿನಿಮಾಗಳು ತಯಾರಾಗುವಂಥ ಸಂಖ್ಯೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ಎಲ್ಲೋ ಸಿನಿಮಾಗೆ ಸಿಗ್ತಾ ಇರುವಂಥ ರೆಸ್ಪಾನ್ಸ್ ಕಡಿಮೆ ಆಗ್ತದೆ ಅಂತ ನೀವು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿ ಅದನ್ನು ಹೆಂಗೆ ಅನಲೈಸ್ ಮಾಡಿದ್ದೀರಿ? ಜೊತೆಗೆ ಸಿನಿಮಾ ನಿರ್ಮಾಣ ಆಗುವಂಥ ಸಂಖ್ಯೆ ಏನಾದ್ರು ಕಡಿಮೆ ಆಗುತ್ತೆ ಅನ್ನೋಂಥದ್ದಕ್ಕೆ ಈ ಥರದ ಹೆಜ್ಜೆಗಳನ್ನ ಇಡ್ತಾ ಇದೆಯಾ ಪ್ರೊಡಕ್ಷನ್ ಹೌಸ್ ಹೇಗೆ ಅಂತ? ಇಲ್ಲ, ಹಂಗೇನಿಲ್ಲ ಸರ್. ಸಿನಿಮಾ ಕಮ್ಮಿ ಆಗಿದೆ ಅಂತ ನಾನು ಅಥವಾ ಯಾರೂ ಎಲ್ಲೂ ಹೇಳಿಲ್ಲ, ಅಥವಾ ವಾರ ನಿಮ್ಗೆ ಅಷ್ಟೇ ಪಿಕ್ಚರ್ ರಿಲೀಸ್ ಆಗ್ತಾನೆ ಇದೆಯಲ್ಲ. ಎಲ್ಲರೂ ಅಟೆಂಪ್ಟ್ ಮಾಡೋದು ಒಂದು ಒಳ್ಳೆ ಪಿಕ್ಚರು, ಒಂದು ಒಳ್ಳೆ ಮನೋರಂಜಿಸ್ಬೇಕು ಜನಕ್ಕೆ ಅಂತಲೇ ಮಾಡೋದು. ಕೆಲವು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ. ಸಿನಿಮಾ ಹೋಗ್ತಾನೆ ಇದೆಯಲ್ಲ, ಇದು ಇನ್ನೊಂದು ಡಿಫ್ರೆಂಟ್ ಸ್ಟ್ರೀಮು ಸರ್, ಅಷ್ಟೇ. ಇಲ್ಲೂ ನೋಡಿ ವೆಬ್ ಸೀರೀಸ್ ನಾವು ವೆಬ್ ಸೀರೀಸ್ ಕಡೆ ಹೋದ ತಕ್ಷಣ ಸಿನಿಮಾ ಏನಿಲ್ಲ. ಸಿನಿಮಾ ನಮ್ಮದು KRG ಏನೇನು ನಡೀತಿದೆ ಅದು ನಡೀತಾನೆ ಇದೆ. ಮುಂದೆ ಏನೇನು ಅದೆಲ್ಲ ಇದ್ದೇ ಇದೆ. ಸೊ ಅದಕ್ಕೂ ಇದಕ್ಕೂ ಏನೋ 2 ಡಿಫ್ರೆಂಟ್ ಸ್ಟ್ರೀಮ್ಸ್ ಅಷ್ಟೇ. ಫ್ರಮ್ ಅದು ಫುಟ್ಫಾಲ್ಸ್ ನೋಡ್ಬಿಟ್ರೆ ಅದನ್ನ ಯಾರು ಅವ್ರು OTT ಕಾಯ್ಬೇಕು ಅಂತ ನಮ್ಮ ಕಾರಣದ ಅಂದರೆ ಇಲ್ಲ, ಆ ಥರ ಏನಿಲ್ಲ. ಇದು ಸೀರೀಸ್ ಬೇರೆ ಥರ ಇರುತ್ತೆ, ಫಿಲ್ಮ್ ಬೇರೆ ಥರ ಇರುತ್ತಲ್ಲ. ಫಿಲ್ಮು ಥಿಯೇಟರಲ್ಲಿ ಏನು ಮನೋರಂಜಿಸ್ಬೇಕು ಅದು ಹಾಗೇ ಆಗುತ್ತೆ. ಈಗ ಎಂತೆಂಥ ಟಾಪ್ ವೆಬ್ ಸೀರೀಸ್ ಬಂದಿಲ್ಲ, ಹಿಂದಿಲಾಗಲಿ ತಮಿಳಾಗಲಿ ತೆಲುಗು ಆಗಲಿ ಎಲ್ಲ, ಅಲ್ಲೂ ಪಿಕ್ಚರ್ಗಳು ಇನ್ನೂ ಚೆನ್ನಾಗೇ ಹೋಗ್ತಿದೆಯಲ್ಲ. ಸೊ ಅದಕ್ಕೆ ಬೇರೆ ಮೀನ್ಸ್ ನಾನು 2 ಕನ್ಸ್ಯೂಮ್ ಮಾಡ್ತೀನಿ. ನಾನೊಂದು ವೆಬ್ ಸೀರೀಸು ನೋಡ್ತೀನಿ, ನಾನು ಥಿಯೇಟರ್ ಫಿಲ್ಮ್ ಬಂದಾಗೂ ನೋಡ್ತೀನಿ. ಸೊ ಆ ಥರ ಏನಿಲ್ಲ. ಈ ವೆಬ್ ಸೀರೀಸ್ ಡಿಫ್ರೆಂಟ್ ಸ್ಟ್ರೀಮ್, ಅದು ಒಂದು ಆಗುತ್ತೆ, ಅಲ್ಲಿಂದನೂ ಬರ್ಬೋದು. ಅಲ್ಲಿಂದ ನೋಡ್ಬಿಟ್ಟು ಯಾವುದೋ ಒಂದು ಟ್ರೈಲರ್ ನೋಡ್ಬಿಟ್ಟು ಇನ್ನೂ ಪಿಕ್ಚರ್ ನೋಡಬೇಕು ಅಂತಲೂ ಬರ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ವೆಬ್ ಸೀರೀಸ್ ಮಾಡಿದ ತಕ್ಷಣ ಸಿನಿಮಾ ಕಡೆಗಿದ್ದು ಗಮನ ಕಮ್ಮಿ ಆಯಿತು. ಸಿನಿಮಾ ಕಡೆ ಯಾವತ್ತೂ ಗಮನ ಕಮ್ಮಿ ಆಗಲ್ಲ. ಐ ಥಿಂಕ್ ಅದೊಂದು ಸೈಕಲ್ ಥರ ಮೇಲೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ಯಾವ ಪಿಕ್ಚರ್ ರಿಲೀಸ್ ಆಗ್ತಿದೆ ಎಕ್ಕಾಯಿಂದ ನೀವು ನೋಡಿದ್ರೆ ಎಲ್ಲದಕ್ಕೂ ಥಿಯೇಟರ್ ಅವ್ರಿಗೆ ಅಂತೂ ಒಂಥರ ತುಂಬ ಬಾಡೂಟ ಥರ ಎಲ್ಲ ವಾರ ಎಲ್ಲ ಥಿಯೇಟರ್ಗೂ ಪಿಕ್ಚರ್ ಇದೆ. ಲಾಸ್ಟ್ 1.5 ಮಂತ್ಸಿಂದ ಯಾರಿಗೂ ಏನೂ ಕಂಪ್ಲೇಂಟೇ ಇಲ್ಲ. ಸೊ ಲಾಸ್ಟ್ 6 ತಿಂಗಳು ಏನು ಕಂಪ್ಲೇಂಟ್ ಮಾಡ್ತಿದ್ರು, ಈ 1.5 ಮಂತ್ಸ್ ಅದಕ್ಕೆ ಡಬಲ್ ಅಷ್ಟು ಅವ್ರಿಗೆ ಖುಷಿ ಕೊಟ್ಟಿದೆ. ಇಲ್ಲ, ಆಗೋದೇ ಇಲ್ಲ ಆ ಥರದ್ದು. ಸುಮ್ಮನೆ ವೆಬ್ ಸೀರೀಸೇ ಬೇರೆ, ಇದನ್ನು ಬೇರೆ. ಹಂಗಂದ್ರೆ ಅಯ್ಯನ ಮನೆ ಸಕ್ಸಸ್ಗೆ ಬರಬೇಕಿತ್ತಲ್ವ. ಹಂಗೆ ಲೆಕ್ಕದಲ್ಲಿ ಅಯ್ಯನ ಮನೆ ನೋಡ್ಬಿಟ್ಟು ನಾನು ಏಪ್ರಿಲ್ 25 ಮೇ ಬಂದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಜುಲೈಯಲ್ಲಿ ಮಾದೇವ ಬಂತು, ಜುಲೈಯಲ್ಲಿ ನಮ್ಮ ಪಿಕ್ಚರ್ ಬಂತು. ಸೊ ಅದರಿಂದನೂ ಹೇಳ್ಬೋದಿತ್ತಲ್ವ ನೆಕ್ಸ್ಟ್ ಬರಲಿ, ಅಲ್ಲಿವರೆಗೂ ಕಾಯೋಣ ಅಂತ. ಬಂದ್ರಲ್ವ ಥಿಯೇಟರ್ಗೆ. ಕ್ಯಾನ್ ಐ ಟೇಕ್ ಸಾರಿ ಟು ಇಂಟ್ರಪ್ಟ್ ಸರ್ದು ಕ್ವಶನ್ಗೆ. ಸೊ ವೆಬ್ ಸೀರೀಸ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ ಎಲ್ಲನೂ ಒಂದೊಂದು ಥರದ್ದು ಕಂಟೆಂಟ್. ಆ್ಯಕ್ಚುಲಾಗಿ ಇವಾಗ ಫಸ್ಟ್ ಟಿ ವಿ ಬರುವಾಗ ಇದೇ ಮಾತು ಬಂತು, ಟಿ ವಿಲಿ ಬಂತ ಓಕೆ ಇನ್ನು ಮುಂದೆ ಮೂವೀಸ್ ಏನು ವರ್ಕೌಟ್ ಆಗಲ್ಲ, ಇಲ್ಲೋ ಎಲ್ಲ ಟಿ ವಿಲನ್ನ ನೋಡ್ಬಿಡ್ತಾರೆ, ಥಿಯೇಟ್ರಿಗೆ ಹೋಗಲ್ಲ ಅನ್ನೋದು. ಸೊ ಅದು ಬದಲಾವಣೆ ಆಗಿತ್ತು. ಆಬ್ವಿಯಸ್ಲಿ ಅದು ಬರ್ತಾ ಎಲ್ರಿಗೂ ಗೊತ್ತಾಯಿತು, ಓಕೆ ಟಿ ವಿ ಎಕ್ಸ್ಪೀರಿಯನ್ಸು, ಸಿನಿಮಾ ಎಕ್ಸ್ಪೀರಿಯನ್ಸು. ಅದ್ರ ಜೊತೆಗೆ ವೆಬ್ ಸೀರೀಸ್ನ ಒಂದು ಲೋಕ ಶುರುವಾಗಿದ ತಕ್ಷಣ ಇದೇ ಪ್ರಾಬ್ಲಮ್ಮು ಕೋವಿಡ್ಗೆ ಮುಂಚೆ ಇತ್ತು. ಓಕೆ, ಕೋವಿಡ್ಗೆ ಮುಂಚೆ ಇದು ಯಾವುದನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು. ಕೋವಿಡ್ಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಆವಾಗ OTT ಒಂದು ವಿಚಾರ ಬರುವಾಗ ಇದು ಒಂದು ಪ್ಲ್ಯಾಟ್ಫಾರ್ಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿತ್ತು. ಅದಾದಮೇಲೆ ಮೂವಿ ಹಂಗೆ ಹೋಗಿದೆ ಅಂತ ಕೇಳಿದ್ರೆ ಇಲ್ಲ, ಅದು ಒಂದು ಮೀಡಿಯಮ್ಮು. ನಾವು ಕಂಟೆಂಟ್ ನೋಡೋ ಮೀಡಿಯಮ್ ಚೇಂಜ್ ಆಗ್ತಿದೆ ಬಿಟ್ಟರೆ ಕಂಟೆಂಟ್ ಬರ್ತಾನೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಇವಾಗ ಮೈಕ್ರೋನ್ ಒಂದು ಬರುವಾಗ ನಾವು ಸೀರಿಯಲ್ಗೆ ಒಂದು ವಿಚಾರ ಮಾಡ್ತಾ ಇದೀವಿ, 1000 ಎಪಿಸೋಡ್ ಮಾಡ್ತೀವಿ, 500 ಎಪಿಸೋಡ್ ಮಾಡ್ತೀವಿ. ಅಂಥದ್ದು ಬರುವಾಗ ಇದು 60 ನಿಮಿಷದಲ್ಲಿ ಒಂದು ಕಥೆನ ಶುರು ಮಾಡಿ ಕಥೆನ ಮುಗಿಸ್ಬಿಡ್ತೀವಿ. ಅದನ್ನು ಕೂಡ ಒಂದು ಥರದ ಸೀರಿಯಲ್ ಕತೆ. ಸೊ ಈ ಜನ್ರೇಷನಲ್ಲಿ ತುಂಬ ಡಿಫ್ರೆಂಟ್ ಫಾರ್ಮೆಟ್ ಆಫ್ ಕತೆ ಕೇಳ್ತಿದೆ. ಆ ಒಂದು ಇದಕ್ಕೆ ಊಟ ಹಾಕ್ಸೋದೆ ಈ ಒಂದು ತಂಡ ಮಾಡ್ತಾ ಇರೋದು. ಅಂಡ್ ಈ ಇಂಡಸ್ಟ್ರಿ ಇದು ಒಂದು ಹೊಸ ಇಂಡಸ್ಟ್ರಿ, ಒಂದು ಡಿಫ್ರೆಂಟ್ ಇಂಡಸ್ಟ್ರಿ ಆಲ್ ಟುಗೆದರ್ ವಿತ್ ಲೈಕ್ ಮೂವಿನೇ ಇರುತ್ತೆ, ಟಿವಿನೇ ಇರುತ್ತೆ, ಇದನ್ನೂ ಇರುತ್ತೆ. ಸೊ ಇದು ನಡೀತಾನೆ ಇರುತ್ತೆ. ನೋಡೋ ಪ್ಲಾಟ್ಫಾರ್ಮ್ ಮಾತ್ರ ಚೇಂಜ್ ಆಗಿರುತ್ತೆ.
ಈಗ ಸದ್ಯಕ್ಕೆ ವೆಬ್ ಸೀರೀಸ್ ಇದನ್ನು ಹೇಗಾಗುತ್ತೆ ನೋಡ್ಬಿಟ್ಟು ಇಟ್ ಈಸ್ ಅ ಕೊಲಾಬ್ರೇಷನ್ ಬಿಟ್ವೀನ್ ZEE5 ಆ್ಯಂಡ್ KRG. ಸೊ ಇಲ್ಲಿ ಚೆನ್ನಾಗಾಯಿತು, ವೆಬ್ ಸೀರೀಸ್ ರೆಸ್ಪಾನ್ಸ್ ಹಂಗೆ ಬಂತು ಅಂದರೆ ಜಿ ಅವರು ಅವರು ಅಂದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಮೋರ್ ವೆಬ್ ಸೀರೀಸ್ಗೆ ಸ್ಪೇಸ್ ಇದ್ದರೆ ಮಾಡ್ಬೋದು, ಮಾಡೋಕ್ಕಿದಾಗುತ್ತೆ. ಬಟ್ ಸಿನಿಮಾ ಕಮ್ಮಿ ಆಗಲ್ಲ, ಅದರಿಂದ ಸಿನಿಮಾ ಏನು ಮಾಡ್ಬೇಕು ಅದು ಮಾಡೇ ಮಾಡ್ತೀವಿ. ಸೀರೀಸ್ ಚಾನ್ಸ್ ನಮ್ಗೆ ಸಿಕ್ಕಿದ್ರೆ ಸೀರೀಸು ಮಾಡೇ ಮಾಡ್ತೀವಿ. ಆಬ್ವಿಯಸ್ಲಿ ಫಸ್ಟ್ ಫಿಲ್ಮ್ಸೇ ಇದ್ದಿರುತ್ತೆ, ಹಾಗಂತ ವೆಬ್ ಸೀರೀಸ್ ಮೇಲೆ ಫೋಕಸ್ ಕಮ್ಮಿ ಅಂತಲ್ಲ. ಆ ಟೈಮಲ್ಲಿ ಅದು ಬೇಕು ಅಂದರೆ ಪ್ಯಾರಲ್ ಆಗಿ 2-3 ಟೀಮ್ ಇದ್ದೇ ಇರುತ್ತೆ. ಸೊ ಈಗ ನಾವು ಇದು ಮಾಡ್ತಿರುವಾಗ ಮ್ಯಾಂಗೋ ಪಚ್ಚ ಶೂಟಿಂಗು ನಡೀತಿತ್ತು, ಎಕ್ಕಾದ ಪೋಸ್ಟ್ ಪ್ರೊಡಕ್ಷನ್ ನಡೀತಿತ್ತು. ಯಾವ್ದ್ಮೇಲೂ ಫೋಕಸ್ ಏನು ಕಮ್ಮಿ ಆಗಿಲ್ಲ, ಎಲ್ಲಾದ್ಮೇಲೆ ಏನೇನಾಯಿತು ಅದು ಇದ್ದೇ ಇರುತ್ತೆ, ಎರಡು ಮೇಲೂ ಇದ್ದೇ ಇರುತ್ತೆ. ಬಟ್ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ ಫಿಲ್ಮ್ಸ್ ವಿಲ್ ಆಲ್ವೇಸ್ ಬಿ ಅವರ್ ಬಿಗ್ಗೆಸ್ಟ್ ಪ್ರಯಾರಿಟಿ. ಹಾಗಂತ ಇದು ಬರೀ ಸೀರೀಸ್ಗೆ ನಾವೇನು ಗಮನ ಕೊಡಲ್ಲ ಅಥವಾ ಏನೋ ಅದು ಪಾಡಿಗೆ ಅದಾಗಲಿ ಅನ್ನೋದೆಲ್ಲ ಅಲ್ಲ. ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡೋಕೆ ಅದಿರುತ್ತೆ. ವಿಲ್ ಸೆಟ್ ಅಪ್ ಟೀಮ್, ಸೊ ಪ್ಯಾರಲಲ್ಲಿ ಎಲ್ಲ ಎರಡೂ ನಡ್ಕೋಬೋದು. ಕಾರ್ತಿಕ್ 6 ಎಪಿಸೋಡ್ ಇದೆ. ಇಲ್ಲ, ಇದು 6 ಎಪಿಸೋಡ್ ಅಂತ ಪ್ಲಾನ್ ಆಗಿತ್ತು. 6 ಎಪಿಸೋಡೇ ಈಗ ಸ್ಟ್ರೀಮ್ ಆಗಿದೆ. ಅಣ್ಣ ಏನು ಹೇಳ್ತೀವಿ? ಕಾರ್ತಿಕ್ ಅವರು, ಈಗ ಕಳೆದ 2-3 ವರ್ಷಗಳಿಂದ OTT ಅವರು ಕನ್ನಡ ಸಿನಿಮಾ ತಗೋತಾ ಇಲ್ಲ ಕಂಟೆಂಟನ್ನು ಅಂತ ಅಂದ್ಬಿಟ್ಟು ಬಹಳ ಕೇಳ್ತಾ ಇದ್ದೀವಿ ನಾವು. ಕನ್ನಡ ಸಿನಿಮಾಗಳಿಗೆ OTT ಅವರು ಇದು ಮಾಡ್ತಾ ಇಲ್ಲ ಅಂತ. ಈ ಕನ್ನಡ ZEE5 ಇದೆಯಲ್ಲ, ಅದು ಕನ್ನಡ ಸಿನಿಮಾಗಳನ್ನು ಕೊಂಡ್ಕೊಳ್ಳುತ್ತೆ ಅಂತ ಅಂದ್ಕೋತೀನಿ ನಾನು. ಅಂದರೆ ಉಳಿದವರ ಥರ ಈ ದೊಡ್ಡ ದೊಡ್ಡ ಕಂಪನಿಗಳು ಯಾವುದಿದೆ ಆ ಥರದ ಇದನ್ನು ಬಿಸ್ನೆಸ್ಸನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದಾ ಅಂತ. ZEE5 ದೊಡ್ಡದೇ ಸರ್, ಬಟ್ ಅದನ್ನು ಇವ್ರು ಮಾತಾಡ್ತಾರೆ ಸರ್. ಅದಕ್ಕೆ ಅವರು ಇಲ್ಲಿವರೆಗೆ ZEE5ನವರು ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡಿರಲಿಲ್ಲ, ಅದ್ರ ಪರಿಚಯ ಮಾಡಿರಲಿಲ್ಲ ಅಂತ ಹೇಳಿದ್ರಿಂದ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವ ಸತ್ ಆ್ಯಕ್ಚುಲಿ ಮೂವಿ ಕಂಟೆಂಟ್ ನಾವು ಬೈ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಅಲ್ಲಲ್ಲ, ಈಗ OTT ಪ್ಲ್ಯಾಟ್ಫಾರ್ಮಲ್ಲಿ ವೆಬ್ ಸೀರೀಸ್ಗಳಿರ್ತವೆ, ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೇನೋ ಇರುತ್ತಲ್ವ. ಕನ್ನಡ ಸಂಬಂಧಪಟ್ಟಂಗೆ ಮತ್ತು ಸೌತ್ ಇಂಡಿಯನ್ ಸಿನಿಮಾಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ OTTನವರು ಸ್ವಲ್ಪ ನಿರಾಕರಣೆ ಜಾಸ್ತಿ ಅಂತ ಅನ್ನೋದು ನಮಗೆಲ್ಲ ಗೊತ್ತಿರೋ ಇದು. ಈಗ ಈ ಕನ್ನಡ ZEE5 ಅದಕ್ಕೆ ಎಷ್ಟು ಪೂರಕವಾಗಿ ಸಪೋರ್ಟಿವ್ ಆಗಿ ನಿಲ್ಬೋದು ಅಂತ ಕೇಳ್ತೇನೆ ಸರ್. ನಾನು ಹಾಗೆ ಹೇಳಿರೋ ಥರ ಬಿಫೋರ್ ವೆಬ್ ಸೀರೀಸ್ನ ಒಂದು ವಿಚಾರ ಬರುವಾಗನೇ ನಮ್ಮ ಒಂದು ಟಿ ವಿಯಲ್ಲಿ ಆಗ್ತಾ ಇರೋ ವಿಚಾರಗಳು ಆಗ್ತಾ ಇದ್ದಿದ್ವಿ, ಜೊತೆಗೆ ಮೂವೀಸನ್ನು ಒಂದು ಮಾಡ್ತಾನೆ ಇದ್ದಿದ್ವಿ. ಕೆಲವು ಇದಾವೆ ನೋಡಿದ್ದೀನಿ. ಎಸ್ ಸರ್. ಆ್ಯಕ್ಚುಲಿ ನೀವು ಹೇಳೋ ಥರ ಜಾಸ್ತಿ ಅಂತೂ ಆಗಲಿಲ್ಲ ಮುಂಚೆ. ಇವಾಗ ನಾವು ಮಾಡ್ತಾ ಇರೋದೇ ಇವಾಗ ಇನ್ವೆಸ್ಟ್ಮೆಂಟು ಮಾಡಿಕೊಂಡು ಈ ಥರ ಒಂದು ಸೀರೀಸ್ನ ಒಂದು ಶುರು ಮಾಡ್ತಾ ಇರೋದಕ್ಕೆ ಕಾರಣ ಈ ಪ್ಲ್ಯಾಟ್ಫಾರ್ಮಲ್ಲೂ ಹೊಸತನ ಬರುತ್ತೆ ಅನ್ನೋದನ್ನು, ಜೊತೆಗೆ ಮೂವೀಸು ಬಂದೇ ಬರುತ್ತೆ. ನಾನೇನು ಕೇಳ್ತಾರೆ, ಈಗ ಕಾರ್ತಿಕ್ ತರದವ್ರು ಮಾಡೋ ಸಿನಿಮಾಗಳಿದೆಯಲ್ಲ, ಅದು ತುಂಬ ದೊಡ್ಡ ಮೊತ್ತನ ನಿರೀಕ್ಷೆ ಮಾಡ್ತವೆ. ಖಂಡಿತ. ಈಗ ಪರಸ್ಪರ ನಿಮ್ದು ಅದು ಇದಾಗಿರುತ್ತಾ ಅಥವಾ ಹೇಗೆ? ಅದು ಮೂವಿ ಕಂಟೆಂಟ್ ಬೇಸಿಸಲ್ಲಿ ಸರ್. ಇದು ZEE5 ಕನ್ನಡ ZEE5ಗೂ ಒಂದು ವಿಚಾರ ಒಂದಿರುತ್ತಲ್ಲ, ಲೈಕ್ ಈ ಕಂಟೆಂಟ್ ನಮ್ಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ, ಪ್ಲಸ್ ಅದೇ ಥರದ ಬಜೆಟ್ ಒಂದು ವರ್ಕ್ ಆಗುತ್ತೆ, ವರ್ಕ್ ಆಗೋದಿಲ್ಲ ಮೇಲೆ ಪ್ರತಿ ಒಂದು ಮೂವೀಸು ನಾವು ಅಪ್ರೋಚ್ ಮಾಡ್ತೀವಿ. ಇನ್ನೂ ಮಾತಾಡಬೇಕಂದ್ರೆ ನಾವು ರೆಗ್ಯುಲರಾಗಿ ಮಾತುಕತೆಯಲ್ಲೇ ಇದು ಇನ್ನು ಮುಂದಕ್ಕೆ ಏನೇನು ಮೂವೀಸ್ ಬರ್ತಿದೆ, ಅದರಲ್ಲಿ ಯಾವುದಾದ್ರೆಲ್ಲ ನಾವು ಸಪೋರ್ಟ್ ಆಗ್ಬೋದು ಅನ್ನೋದು ಮಾಮೂಲಿ ಅದನ್ನು ಡಿಸ್ಕಷನ್ ಅಂತೂ ನಡೀತಾನೆ ಇರುತ್ತೆ. ಅಫ್ಕೋರ್ಸ್ ಯಾವುದೇ ಥರದ್ದು ಕೂಡ ಅದು ಫೈನಲೈಸ್ ಆಗಿ ಇನ್ನೂ ಪ್ಲ್ಯಾಟ್ಫಾರ್ಮ್ಗೆ ಹೋಗಲಿಲ್ಲ, ಬಟ್ ಡಿಸ್ಕಷನ್ ಅಂತೂ ನಡೀತಾ ಇದೆ. ಆ್ಯಂಡ್ ಸುಮಾರು ಮೂವೀಸ್ ನಾವು ಪ್ರಯತ್ನ ಮಾಡ್ತಿದ್ದೀವಿ ತೊಗೊಳೋದಕ್ಕೆ. ಖಂಡಿತ ಅದಂತೂ ಇಟ್ಸ್ ಬೋತ್ ದ ವೇಸ್ ಸರ್. ಅವ್ರ ಕಂಟೆಂಟ್ ನಮಗೂ ಬೇಕಾಗುತ್ತೆ, ನಾವು ಕಂಟೆಂಟ್ಗೆ ಬೇಕಾಗುತ್ತೆ, ಲೈಕ್ ಪ್ಲ್ಯಾಟ್ಫಾರ್ಮು ಬೇಕಾಗುತ್ತೆ. ಎರಡು ಕಡೆನೂ ಅದು ಪ್ಲ್ಯಾನ್ ಮಾಡಿಕೊಂಡು ನಾವು ಮಾಡ್ತಾನೆ ಇದ್ದೀವಿ ಸರ್. ನನಗೆ ಇನ್ನೊಂದು ಇದು, ಈ ವೆಬ್ ಸೀರೀಸ್ಗಳು ಮತ್ತು ಬೇರೆ ಈ OTT ಪ್ಲ್ಯಾಟ್ಫಾರ್ಮಲ್ಲಿ ಬರುವ ಕಂಟೆಂಟ್ಗಳಿದೆಯಲ್ಲ, ಅದಕ್ಕೆ ಸರ್ಟಿಫಿಕೇಷನ್ ಇರಲ್ಲ. ನೀವೇನೇ ನಾವೇ ಹಾಕ್ತೀವಿ. ಅದೇನೋ +16 ಅದೇನೇನೋ ಹಾಕಬೇಕಾಗುತ್ತೆ. ಈಗ ನಿಮ್ಮದು +16 ಅಂದರೆ ಹತ್ರ ಇದ್ದಂಗೆ ಅದು. 16 ಮೇಲೆ ಅಂತಂದರೆ 18 ಮೇಲೆ ಅದು ಅಲ್ಲಿ 1 ವರ್ಷ ಅಷ್ಟೇ ಇರೋದು. ಈ ಇವರು ಮನೆಯಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ನೋಡಲ್ಲ ಅಥವಾ ನೋಡಬಾರ್ದು, ಹೇಗೆ ಏನು ಮಾಡಿ ಹೇಗೆ ಸರ್? ಫಸ್ಟ್ಲಿ ಆ ಒಂದು ಏಜ್ ಕ್ಯಾಟಗರಿ ಹಾಕಿರೋದು ಎಲ್ಲನೂ ಕೂಡ ಹಾಕಬೇಕು ಅನ್ನೋದು ಕಾನೂನು ಇದೆ. ಹೌದು ಸರ್, ಹೌದು. ಅದು ಬೇಸಿಕ್ಲಿ ಏನಂದರೆ ನಮಗೊಂದು ಇಂಟರ್ನಲ್ SNP ಟೀಮ್ ಒಂದು ಇರುತ್ತೆ. ಆ SNP ಟೀಮಲ್ಲಿ ಬೇಸಿಕ್ಲಿ ಏನಂದರೆ ಬ್ಲಡ್ ತೋರಿಸೋದು ಅಥವಾ ಒಂದು ಸಿಗರೆಟ್ ಸೇದೋದು ಅಥವಾ ಡ್ರಿಂಕ್ಸ್ ಮಾಡೋದು, ಈ ವಿಚಾರಗಳು ಬರುವಾಗ ಅದಕ್ಕೂ ಒಂದು ವಿಚಾರ ನಾವು ಬ್ಯಾಂಡ್ ಹಾಕ್ತೀವಿ, ಇದೆಲ್ಲ ಮಾಡ್ತೀವಿ. ಜೊತೆಗೆ ನಾವು ಒಂದು ಪ್ರಿನ್ಸಿಪಲ್ ಆಗಿ ಏನು ಮಾಡ್ತಿದ್ದೀವಿ ಅಂದರೆ ಕನ್ನಡ ZEE5ಅಲ್ಲಿ ಯಾವುದೇ ಥರದ್ದು ಒಂದು 18+ ಕಂಟೆಂಟು ಅಥವಾ ನೀಶ್ ಕಂಟೆಂಟು ಅಥವಾ ಒಂದು ಎಜ್ಜಿ ಕಂಟೆಂಟು ನಾವು ಏನು ಹೇಳ್ತೀವೋ ಅದು ಯಾವುದೂ ಬರೋದಿಲ್ಲ. ಇದು ಎಲ್ಲನೂ ಫ್ಯಾಮಿಲಿ ಕೂತು ನೋಡೋ ಒಂದು ಕತೆಗಳು ಮಾತ್ರ ನಾವು ಮಾಡ್ತಿದ್ದೀವಿ. ಆ 16+ ಮಾತಾಡುವಾಗ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಬ್ಲಡ್ಡು ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಅಯ್ಯನ ಮನೆ ಇದಕ್ಕೆ ಮುಂಚೆ ಬಂದಿರುವಾಗ
ಒಂದು ಸಡನ್ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಬರುವ ಒಂದು ಎಫೆಕ್ಟ್ಗಳು ಇದೆಲ್ಲ ಭಯ ಇರಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ SMP ಅವರು ಸಜೆಷನ್ ಮಾಡುವಾಗ ಅದನ್ನು ಹಾಕ್ತೀವಿ. ಅದು ಯಾವುದೂ ಥರದ್ದು ಎಜ್ಜಿ ಕಂಟೆಂಟ್ ಬರಲ್ಲ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು +16 ಅಂತ ಹಾಕಿದಾಗ ಚಿಕ್ಕ ಮಕ್ಕಳು ಅದನ್ನು ನೋಡಲ್ವಾ ಕೇಳಿ. ಅದೇ ಸರ್, ಆ್ಯಕ್ಚುಲಿ ಇಟ್ಸ್ ವಿತ್ ಪೇರೆಂಟಲ್ ಗೈಡೆನ್ಸ್ ಜೊತೆಗೆ ನೋಡ್ಬೋದು ಅನ್ನೋದು. ಅದೇ +16 ಮಾತ್ರ ನೋಡ್ಬೋದು, ಅದಕ್ಕಿಂತ ಚಿಕ್ಕವರು ಅಲ್ಲ ತಾನೆ. ಹಂಗಿಲ್ಲ. ಇವಾಗ ಸ್ವಲ್ಪ ನಾವು ಕಾಷಿಯಸ್ ಕೊಡಬೇಕು ಅನ್ನೋದನ್ನ ನಾವು ಕೊಟ್ಟೇ ಕೊಡ್ತೀವಿ. ಯಾಕಂದರೆ ಬ್ಲಡ್ಡು ಅಥವಾ ಫೈಟು ಅಂಥ ವಿಚಾರಗಳು ಕೊಟ್ಟೇ ಕೊಡ್ತೀವಿ. ಬಟ್ ನಾವು ಮಾಡೋದು ಕಂಟೆಂಟ್ ಮಕ್ಕಳು ನೋಡೋವಂಥ ಕಂಟೆಂಟ್ಗಳೇ, ಫ್ಯಾಮಿಲಿ ಜೊತೆಗೆ ಕೂತು ಮಾಡೋವಂಥ ಕಂಟೆಂಟ್ಗಳೇ ಮಾಡ್ತಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಪ್ರಶ್ನೆ ನಿರ್ದೇಶಕರಿಗೆ, ಸುನೀಲ್ ಮೈಸೂರು ಅವ್ರಿಗೆ. ಸರ್, ಸಿನಿಮಾ ಅಂತ ಬಂದಾಗ ಒಂದು ಚೌಕಟ್ಟಿರುತ್ತೆ. ಸೊ ಈಗ ಅವ್ರು ಹೇಳಿದ ಹಾಗೆ ಒಂದು CBFC ರೇಟಿಂಗ್ ಅಂತಾಗಲಿ ಅಥವಾ ಒಂದು ನಮಗೆ ಇದಕ್ಕೆ ಒಂದು ಸೆನ್ಸಾರಿಂಗ್ ಅಂತಾಗಲಿ ಇರುತ್ತೆ. ಬಟ್ ಇಲ್ಲಿ ವೆಬ್ ಸೀರೀಸ್ ಅಂತ ಬಂದಾಗ ಪ್ರಾಬ್ಲಿ ನಿಮ್ಗೊಂದು ಸಿನಿಮ್ಯಾಟಿಕ್ ಲಿಬರ್ಟಿನ ಜಾಸ್ತಿ ಇರುತ್ತೆ ಬಹುಶಃ. ಸೊ ಈಗ ವಿಜುವಲಿ ಅವರು ಕ್ವಶನ್ ಕೇಳಿದ್ರು, ಅದಕ್ಕೆ ಅವ್ರು ಆನ್ಸರ್ ಕೊಟ್ಟಿದ್ದಾರೆ. ಮೈ ಕ್ವಶನ್ ಈಸ್ ರಿಗಾರ್ಡಿಂಗ್ ಡೈಲಾಗ್ಸ್. ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಲುಕ್ ಅಟ್ ಎ ತೆಲುಗು ವೆಬ್ ಸೀರೀಸ್ ಲೈಕ್ ರಾಣಾ ನಾಯ್ಡು, explicit dialogues ಇತ್ತು, and it backfired also to the stars whoever have performed in that one. So when it comes to the dialogues, ಇಲ್ಲಿ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಒಂದು ಭಾಷೆಯ ಪರಿಮಿತಿ ದಾಟಿ ಜನಗಳನ್ನ ರೀಚ್ ಆಗುವಂಥ ಒಂದು ಪ್ರಯತ್ನ ಮಾಡಿದ್ದೀರಾ, ಅಥವಾ ಕನ್ನಡ ಪ್ರೇಕ್ಷಕರ ಒಂದು ಮಡಿವಂತಿಕೆ ಮನಸ್ತತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನ ಚಿತ್ರೀಕರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ? ಸರ್, ಈ ಕತೆಗೆ ಏನು ಬೇಕೋ ಆ ಥರ ಡೈಲಾಗ್ಸ್ ಮಾಡಿಸಿದ್ದೀವಿ. ಸೊ ಆ ಥರ ನೀವು ಹೇಳಿದ್ದು ಎಕ್ಸ್ಪ್ಲಿಸಿಟ್ ಆ ಥರ ಏನೂ ಇಲ್ಲ. ಮತ್ತು ಡೈಲಾಗ್ಸಲ್ಲೂ ಫುಲ್ ಫ್ಯಾಮಿಲಿ ಸಮೇತ ಯಾರು ಕೂತಿ ಇವನ್ ದ ಹೋಲ್ ಫ್ಯಾಮಿಲಿ ನೋಡಬೇಕು, ಆ ಥರ ಈ ಕತೆಗೆ ಬೇಕಾಗಿತ್ತು. ಆ ಥರ ಏನಿದೆ ಆ ಥರ ತೊಗೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. OTT ಅಂದಿದ ತಕ್ಷಣ ಏನು ಬೇಕಾದ್ರೂ ಮಾಡಬಹುದು, ಏನು ಬೇಕಾದ್ರೂ ತೋರಿಸ್ಬೋದು ಅನ್ನೋಂಥದ್ದು ಆ್ಯಕ್ಚುಲಿ ಇಲ್ಲ. ಅಂದರೆ ಕೆಲವರು ಆ ಥರ ಪ್ರಯತ್ನಗಳನ್ನ ಮಾಡಿ ನೀವು ಹೇಳ್ದಂಗೆ ಬ್ಯಾಕ್ಫೈರ್ ಆಗಿರೋವಂಥದ್ದಿದೆ. ಝೀ ಅನ್ನೋಂಥ ಸಂಸ್ಥೆ ಇವತ್ತು ಮನೆಯಲ್ಲೂ ನೋಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ Z5ಗಿಂತ ಮೊದಲು ತಲೆಗೆ ಬರುವಂಥದ್ದು ಝೀ. ಝೀ ನಾನು ನೋಡ್ಬೋದಪ್ಪ, ಝೀನಲ್ಲಿ ಈ ಥರದ ಒಳ್ಳೆ ಕಾರ್ಯಕ್ರಮಗಳು ಬರುತ್ತೆ ಅನ್ನೋಂಥದ್ದು ಕೂತಿದೆ. ಸೊ ನಮ್ಮಲ್ಲೂ ಕೂಡ ಕಮ್ಯುನಿಟಿ ವ್ಯೂವಿಂಗ್ ಅಂತ ಕರಿತೀವಿ. ಈಗ ಏನ ಮನೆ ನೀವು ನೋಡಿದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸಾಕಷ್ಟು ಜನ ಸ್ಮಾರ್ಟ್ ಟಿವಿನಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಒಟ್ಟು ಕೂತು ನೋಡಿದ್ದಾರೆ. ಸೊ ಇದರ ಕಮ್ಯುನಿಟಿನ ಒಟ್ಟಿಗೆ ತರುವಂಥದ್ದು, ಫ್ಯಾಮಿಲೀಸ್ನ ಒಟ್ಟಿಗೆ ತರುವಂಥದ್ದು ನಮ್ಮ ಪ್ರಯತ್ನ ಆಗಿದೆ. ಸೊ ಎಲ್ಲ ಫ್ಯಾಮಿಲಿ ಒಟ್ಟು ಕೂತು ಒಂದು ವೆಬ್ ಸೀರೀಸ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು, ಆ ಥರ ಪ್ರಯತ್ನಗಳು ಮಾಡ್ತಿದ್ದೀವಿ. ಸೊ ರಿಲೇಟಬಲ್ ಕಾಂಟೆಂಟ್ ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗೋ ಕಾಂಟೆಂಟು, ರೂಟೆಡ್ ಕಾಂಟೆಂಟು, ಅಂದರೆ ನಾವೆಲ್ಲ ಬಂದಿರುವಂಥದ್ದು ಯಾವ್ಯಾವುದೋ ಊರುಗಳಿಂದ, ಸೊ ಆ ಊರುಗಳನ್ನ ನೆನಪು ಮಾಡುವಂಥ ಕೆಲವು ಕಾಂಟೆಂಟ್ಗಳು. ಸೊ ಈ ಥರ ವಿಷಯಗಳಲ್ಲಿ ತುಂಬ ನೀಟಾಗಿ, ಅಂದರೆ ಎಲ್ಲರ ಮನಸ್ಥಿತಿ ಕೂಡ ಒಳ್ಳೆ ಕಾಂಟೆಂಟ್ ಕ್ಲೀನಾಗಿರೋದು ಕೊಡೋಣ ಕಾಂಟೆಂಟ್ ಅನ್ನೋಂಥದ್ದು ಇರೋದು. ಸೊ ಅದ್ರ ಮೇಲೆ ಪ್ರಯತ್ನ ನಡೀತಿದೆ ಸರ್. ಇಲ್ಲ, ಯಾಕೆ ಕೇಳಿದೆ ಅಂತಂದರೆ, ಸಾಧಾರಣವಾಗಿ ಕ್ರೈಮು, ಥ್ರಿಲ್ಲರು ಈ ಜಾನರ್ ಬಂದಾಗ ಅಲ್ಲಿ ಕಥೆನೇ ಬೇಡುತ್ತೆ ಅನ್ನೋ ಒಂದು ಜಸ್ಟಿಫಿಕೇಶನ್ ಸಾಧಾರಣವಾಗಿ ಕೊಡ್ತಾರೆ, ಟೀಮ್ ಆಗಲಿ ನಿರ್ದೇಶಕರಾಗಲಿ. ಅದಕ್ಕೋಸ್ಕರ ಇದನ್ನು ಈ ಥರ ಡೈಲಾಗ್ಸ್ನ ಫ್ರೇಮ್ ಮಾಡಿದ್ದೀವಿ, ಈ ಥರ ವಿಜುವಲ್ಸ್ನ ಇಟ್ಟಿದ್ದೀವಿ ಅನ್ನೋಂಥದ್ದು. ಸೊ ಅದಕ್ಕೆ ಆ ಸೂಕ್ಷ್ಮತೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಕಾಂಟೆಂಟ್ ಸಾಕಷ್ಟು ಲೇಯರ್ಗಳಲ್ಲಿ ಪ್ರೋಸೆಸ್ ಆಗುತ್ತೆ. ಅಲ್ಟಿಮೇಟಾಗಿ ಫೈನಲ್ ಒಂದು ಪ್ರಿವ್ಯೂ ಕೊಡ್ತೀವಿ ಗೊತ್ತಾ, ಅಲ್ಲಿ ಅದನ್ನು ನೋಡ್ಬಿಟ್ಟು ಫಸ್ಟ್ ಇದನ್ನು ಕಟ್ ಮಾಡು ಅಂತ ಹೇಳ್ತಾರಲ್ಲ, ಅಲ್ಲೂ ಅಟ್ಲೀಸ್ಟ್ ಆ ಲೆವೆಲ್ ಕಟ್ ಆಗೇ ಆಗುತ್ತೆ ಅದು. ಎಸ್ ಸರ್, ಥ್ಯಾಂಕ್ ಯು.